ಮೈಸೂರು ಲೋಕೇಶ್ ಅವರು ನಿಮ್ಗೆ ಪರಿಚಯ ಆಗಿದೆ ಹೆಂಗೆ? ನನಗ ನಮ್ಮ ಇಬ್ರು ಮನೆ ಅಕ್ಕಪಕ್ಕ ರೋಡಲ್ಲಿ ಇದ್ದಿದ್ದು. ಮತ್ತೆ ನಾನು ನಾಟಕ ಮಾಡ್ತಿದ್ದೆ, ಹಂಗಾಗಿ ಅವರು ನಾಟಕ ಮಾಡ್ತಿದ್ರಲ್ಲ, ಹಾಗೆ ಪರಿಚಯ. ನನ್ನ ನಾಟಕ ನೋಡ್ಲಿಕ್ಕೆ ಅವ್ರು ಬರ್ತಿದ್ರು. ಹಾಗಾಗಿ ಮನೇನು ಹತ್ರ ಹತ್ರ. ನಾನು ಕಾಲೇಜ್ಗೆ ಹೋಗುವಾಗ ಅವ್ರ ಮನೆ ಮುಂದೆನೆ ಹೋಗ್ಬೇಕಾಗಿತ್ತು. ಸೊ ಹಂಗಾಗಿ ಆಕ್ಟ್ ಮಾಡ್ತೀನಿ ಅಂತ ಗೊತ್ತಾಗಿ ಅವ್ರ ನಾಟಕಗಳಿಗೆಲ್ಲ ನನ್ನನ್ನು ಹಾಕೋತಿದ್ರು. ಅವ್ರದ್ದೊಂದು ಟೀಮ್ ಇತ್ತು ಮೈಸೂರಲ್ಲಿ, ಒಂದು ಗ್ರೂಪ್ ಕಟ್ಕೊಂಡಿದ್ರು, ಅದ್ರಲ್ಲಿ ನಾನು ಪಾತ್ರ ಮಾಡ್ತಿದ್ದೆ. ಸೊ ಹಂಗಾಗಿ ನಮ್ದು ಏನ್ ಪರಿಚಯ. ಪಾತ್ರ? ಅವರು ಬೇಕಾದಷ್ಟು ನಾಟಕಗಳು ಮಾಡಿದ್ದಾರೆ. ಅದಕ್ಕೆಲ್ಲ ಅವರು ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ ಮೈಸೂರಿನಲ್ಲಿ. ಆ ದಸರಾ ಟೈಮಲ್ಲಿ ನಡೆಯುತ್ತೆ, ಒಂದು 5-6 ಟೀಮ್ ಬರುತ್ತೆ, ಅದರಲ್ಲಿ ಅವ್ರು ಫಸ್ಟ್ ಪ್ರೈಸು. ಅವ್ರದ್ದು ತೂಗುದೀಪ ಶ್ರೀನಿವಾಸ್ ಅವ್ರದ್ದು, ಮತ್ತೆ ಇನ್ನೊಂದು 4-5 ಟೀಮ್ ಇದೆ ಮೈಸೂರಿನಲ್ಲಿ. ಆ ಟೀಮಲ್ಲಿ ನಾನು ಮಾಡ್ತಿದ್ದೆ. ಬಟ್ ಅದಕ್ಕೆ ಡೈರೆಕ್ಷನ್ ನಮ್ಮನೆ ಅವ್ರದ್ದೇನೆ ಇತ್ತು. ಹಂಗಾಗಿ ಆಗ ಅವರು ಬಸವರಾಜ್ ಕೆಸ್ತೂರ್ ಅಂತ ನೀವು ಕೇಳಿರ್ಬೋದು, ಅವ್ರ ಜೊತೆಲಿ ಇದ್ರು, ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ರು. ಸಣ್ಣ ಪುಟ್ಟ ಕನ್ನಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾದಲ್ಲಿ ಅವರು ಕೆಲಸ ಮಾಡ್ತಿದ್ರು. ಬಟ್ ಯಾವಾಗಲೂ ಕೆಲಸ ಇರ್ತಿರ್ಲಿಲ್ಲ, ಬಿಡುವಿನ ಮೇಲೆ ಇಲ್ಲಿ ನಾಟಕಗಳು ಮಾಡ್ತಾ ಇದ್ರು. ನಮ್ಮನೆ ಅವ್ರ ಮನೆ ಹಿಂದೆ ಬಂದೆ ರೋಡಲ್ಲಿ ಇತ್ತಲ್ಲ, ಹಾಗಾಗಿ ಪರಿಚಯ. ನಾನು ಅವ್ರ ನಾಟಕಗಳನ್ನೆಲ್ಲ ಮಾಡಿದ್ದೀನಿ. ಅಲ್ಲ, ನೀವು ಆ ರೋಡಲ್ಲಿ ಜಾಸ್ತಿ ಹೋಗ್ತಿದ್ರು, ನಾನು ಆ ರೋಡಲ್ಲಿ ಒಂದು ದಿನಕ್ಕೆ 2-3 ಸಾರಿ ಹೋಗ್ತಿದ್ದೆ. ನಮ್ಮಿಬ್ರ ಮಧ್ಯೆ ಒಂದು ಟೆಂಪಲ್ ಇತ್ತು, ಅಲ್ಲಿ ದೇವಸ್ಥಾನ, ಅಲ್ಲಿ ನಮ್ಮ ಮನೆ ಇತ್ತು. ಅಲ್ಲಿ ಬಂದು ಅವ್ರು ಕೂತ್ಕೋತಿದ್ರು ನನ್ನ ನೋಡ್ಲಿಕ್ಕೆ ಅಂತ, ಮಾತಾಡ್ಸಕ್ಕೆ ಅಂತ. ಪ್ರಪೋಸ್ ಮಾಡಿದ್ರು. ಆ ಥರ ಏನಿಲ್ಲ, ನಾವಿಬ್ರು ಡಿಸೈಡ್ ಮಾಡ್ಕೊಂಡ್ವಿ. ಹಂಗಾಗಲ್ಲ, ಡಿಸೈನ್ ಮಾಡ್ಬೇಕಾದ್ರೆ ಯಾರೋ ಒಂದು ಇದಾಗಬೇಕು. ಅಲ್ಲ, ಬಟ್ ಅವರೇ ತುಂಬಾ ನನ್ನನ್ನ ಹಚ್ಕೊಂಡಿದ್ ನಮ್ಮನೆಯವರೇನೆ. ನಮ್ಮನೇಲಿ ಮದ್ವೆ ಎಲ್ಲ ಬೇಡ ಅಂತಿದ್ರು, ಇವ್ರು ಬೇಡ ಅಂತ ಹೇಳ್ತಿದ್ರು. ನಮ್ಮಪ್ಪನಿಗೆ ಈ ಕಲಾವಿದ್ರು ಇಷ್ಟ ಇಲ್ಲ, ಅದರಲ್ಲೂ ಚಿತ್ರರಂಗ ನಾಟಕ ಇದು ಅವ್ರಿಗೆ ಇಷ್ಟನೇ ಇಲ್ಲ. ನಮ್ಮ ತಂದೆಗೆ, ನಮ್ಮ ತಂದೆ ಡಾಕ್ಟ್ರು. ಸೊ ಹಂಗಾಗಿ ನನ್ನ ಮಗಳನ್ನ ಡಾಕ್ಟ್ರಿಗೋ ಇಂಜಿನಿಯರ್ಗೋ ಮದುವೆ ಮಾಡ್ಬೇಕಂತ ಅವ್ರಿಗೆ ಆಸೆ ಇತ್ತು. ಇವರು ನನ್ನನ್ನು ಭಾಳಷ್ಟು ಹಚ್ಕೊಂಡಿದ್ರು, ಮದುವೆ ಆಗಲೇಬೇಕು ಅಂತ. ಮನೆಯವರು ಆಸೆ ಪಡ್ತಿದ್ರು, ತುಂಬ ಪ್ರೀತಿ ಮಾಡ್ತಿದ್ರಲ್ಲ, ನನಗೂ ಇವ್ರನ್ನೇ ಮಾಡ್ಕೋಬೇಕು ಅಂತ ಆಸೆ ಆಯಿತು. ಮದುವೆ ಆಗಿದೆ ಇಲ್ಲಿ ನಂಜನಗೂಡಿನಲ್ಲಿ. ರವಿ ರಾಧಾ ಅವರೇ ನನ್ನ ಪರವಾಗಿ ನಿಂತ್ಕೊಂಡು ಮದುವೆ ಮಾಡಿಸಿದ್ದು. ಅವ್ರ ಪರವಾಗಿ ನಿಂತ್ಕೊಂಡು KV ಜಯರಾಮ್ ಅಂತ ಕೇಳಿದ್ದೀರಾ, ಡೈರೆಕ್ಟ್ರು, ಅವ್ರ ವೈಫು ಅವ್ರ ಪರವಾಗಿ ಬಂದಿದ್ರು. ನಂಜನಗೂಡಲ್ಲಿ ಮದುವೆ ಆಗಿತ್ತು. ಯಾರು ಬಂದಿದ್ರು ಮದುವೆಗೆ? ರಾಧಾ ರವಿ, ಮತ್ತೆ ಅವರು ಜಯರಾಮ್ ವೈಫು, ಮತ್ತೆ ನಂದೊಂದು 4-5 ಫ್ರೆಂಡ್ಸು, ಅವ್ರದ್ದೊಂದು 4-5 ಫ್ರೆಂಡ್ಸ್. 75ರಲ್ಲಿ ಮದುವೆ ಆಗಿತ್ತು. ಮದುವೆ ಆದಾಗ ಅವ್ರಿಗೆ ದುಡಿಮೆ ಇತ್ತ, ಅಂದ್ರೆ ಸಂಪಾದನೆ ಇತ್ತ? ಏನು ಸಂಪಾದನೆ ಇಲ್ಲ. ಅವತ್ತು ಪಾಪ ರವಿ ಅವರೇ ಒಂದು 200 ರೂಪಾಯಿ ಕೈ ಕೊಟ್ರು ಮದುವೆ ಆದ್ಮೇಲೆ, ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ. ನಮ್ಮನ್ನ ಮದುವೆ ಮಾಡಿ ಕಳ್ಸಿದ್ದು ರವಿ ರಾಧಾ ಅವರು. ಅವರೇ 200 ರೂಪಾಯಿ ಇವ್ರ ಕೈ ಕೊಟ್ಟು ಅವಳನ್ನೆಲ್ಲಾರ ಕರ್ಕೊಂಡೋಗು ಅಂತ ಕೊಟ್ರು. ಎಂಥದ್ದು ದುಡಿಮೆ ಅಂತ ಇರ್ಲಿಲ್ಲ ಅವ್ರಿಗೇನು, ಇದು ಇನ್ಕಮ್ ಏನೂ ಇಲ್ಲ. ಅಲ್ಲ, ಎಲ್ಲಿ ಕರ್ಕೊಂಡು ಹೋದ್ರು? ಅವ್ರು ಸೀದಾ ನಾವು ಧರ್ಮಸ್ಥಳಕ್ಕೆ ಹೋಗೋಣ ಅಂದ್ರು. ಮದುವೆ ಆದ ತಕ್ಷಣ ಧರ್ಮಸ್ಥಳ. ಹೋಗಿ ಬಂದ್ಮೇಲೆ ಮತ್ತೆ ಎಲ್ಲಿ ಇರೋದು, ಮನೆ ಬೇಕಲ್ಲ ಇರಕ್ಕೆ. ನಮ್ಮನೇಲೂ ನಮ್ಮ ತಂದೆ ಒಪ್ಪೇ ಇರಲಿಲ್ಲ, ಇವ್ರ ಮನೇಲಿ ಒಪ್ಪಿದ್ರು ಪಾಪ. ಆದ್ರೆ ಅವರು ನನ್ನನ್ನು ಸೇರಿಸ್ಕೊಳಕ್ ಇವರು ನಮ್ಮ ಮನೇಲಿ ಅವ್ರ ಮನೇಲಿ ಸ್ವಲ್ಪ ಕ್ಲಾಶ್ ಮಾಡ್ಕೊಂಡ್ಬಿಟ್ಟಿದ್ರು ನಮ್ಮ ತಂದೆ ಹೋಗಿ. ಹಂಗಾಗಿ ಅವ್ರ ಮನೆಗೂ ಹೋಗೋಕ್ಕಾಗಲ್ಲ, ಎಲ್ಲಿ ಹೋಗ್ಬೇಕು ಅನ್ನೋದೊಂದು ಪ್ರಶ್ನೆ ಆದಾಗ ಸೀದಾ ಅಲ್ಲಿ ಇನ್ಕಲ್ ಅಂತ ಒಂದು ಇದೆ ಮೈಸೂರ್ ಹತ್ರ. ಆವಾಗ ಅಲ್ಲಿ IGP ಒಬ್ರು ಇದ್ರು, ಅವ್ರ ಮನೇಲಿ ಸಣ್ಣ ಒಂದೊಂದು ರೂಮ್ಗಳನ್ನ ಬಾಡಿಗೆ ಕೊಟ್ಟಿದ್ರು 25 ರೂಪಾಯಿಗೆ. ಅದರಲ್ಲಿ ಒಂದು ರೂಮ್ ತಗೊಂಡು ನಾವಿಬ್ರು ಒಂದು 6-7 ತಿಂಗಳು ಅಲ್ಲಿದ್ವಿ. ಬೇರೆ ಮನೆ ಮಾಡಿದ್ದು ಒಂದು 6-7 ತಿಂಗಳಾಯ್ತು. ಆಮೇಲೆ ಇಲ್ಲಿ ಒಂಟಿಕೊಪ್ಪಲಿಗೆ ಬಂದ್ವಿ. ನಾಟಕದಿಂದ ಏನು ಸಂಪಾದನೆ ಇರ್ತೀರಿ, ಇವ್ರ 4-5 ಜನ ಫ್ರೆಂಡ್ಸ್ ಹಾಕೇನೆ ದುಡ್ಡು ಹಾಕಿ ಒಬ್ರೊಬ್ರು ಒಂದೊಂದು ಖರ್ಚು ವೆಚ್ಚ ನೋಡ್ಕೋತಿದ್ರು. ನಾಟಕ ಟಿಕೆಟ್ ಮೂಲಕ ನಡೀತಿತ್ತು. ಆಮೇಲೆ ಅವ್ರವ್ರು ಹಾಕಿದ ದುಡ್ಡನ್ನ ಅವ್ರವ್ರು ತಗೋತಿದ್ರು. ನಮ್ಮನೆಯವರು ಡೈರೆಕ್ಷನ್ ಅಂತ ಮಾಡ್ತಿದ್ರಲ್ವಾ, ಹಾಗೆ ಚಿತ್ರರಂಗದಲ್ಲೇ ಕೆಲಸ ಮಾಡೋರು, ಕ್ಯಾಮ್ರಾಮ್ಯಾನು, ಮೇಕಪ್ ಮ್ಯಾನ್ ಅವರೆಲ್ಲ ಬಂದ್ಸ ಇವ್ರಿಗೆ ಸಹಾಯ ಮಾಡೋರು. ಆ ಥರ ಅದರಿಂದ ಏನು ಇನ್ಕಮ್ ಏನು ಇರ್ತಿರ್ಲಿಲ್ಲ. ಇವರು ವರ್ಷಕ್ಕೊಂದ್ಸರಿ ಮಾಡ್ತಿದ್ರಲ್ಲ ಗ್ರೂಪಲ್ಲಿ, ಅದಕ್ಕೆ ಮಾಡೋರು. ಲಾವಣ್ಯ ಕಲಾನಿಕೇತನ ಅಂತ ಇವ್ರದ್ದೊಂದು ಟೀಮ್ ಇತ್ತು ಮೈಸೂರಲ್ಲಿ, ತುಂಬ ಹೆಸರು ಮಾಡಿದೆ. ಇವ್ರ ಜೊತೆ ಅವರು ತೂಗುದೀಪ ಅವರು ನಾಟಕಗಳು ಮಾಡ್ತಾ ಇದ್ರು. ನಾನು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ನಾನು PUC ಇಲ್ಲಿ ಮಾತೃಮಂಡಲಿ ಓದ್ತಾ ಇದ್ದೆ, ಫಸ್ಟ್ PUC ಸೆಕೆಂಡ್ PUC. ಆಮೇಲೆ ಮದುವೆ ಆದ್ಮೇಲೆ ನನಗೆ ಓದೋಕ್ಕಾಗಲಿಲ್ಲ. ಇಲ್ಲೇ ನಮ್ಮದೇ ಭಾಳ ಕಷ್ಟ ಆಗಿತ್ತಲ್ಲ ಜೀವನ.
ಹಂಗಾಗಿ ಅದನ್ನ ಸ್ಟಾಪ್ ಮಾಡಿದೆ. ಇಲ್ಲಿ ನಾವು ಬಾಡಿಗೆ ಮನೆ ಮಾಡ್ಕೊಂಡು ಒಂದು 10 ವರ್ಷ ಇದ್ವಿ. ಆಗ್ಲೇ ನಮ್ಮ ಮಗಳು ಮಗ ಹುಟ್ಟಿದ್ದು. ಜೀವನ ತುಂಬಾ ಕಷ್ಟನೇ ಆಗಿತ್ತು ಬಿಡಿ. ಎಲ್ಲಿ ಬಾಡಿಗೆ ಮನೆ ಮಾಡಿದ್ದು? ಇಲ್ಲಿ ನಿರ್ಮಲಾ ಕಾನ್ವೆಂಟ್ ಹತ್ರ 75 ರುಪೀಸು ಅಲ್ಲಿ ಬಾಡಿಗೆ ಮನೆ ಮಾಡಿದ್ವಿ. ಆಮೇಲೆ ಇವರಿಬ್ರು ಹುಟ್ಟಿದ್ಮೇಲೆ ಇವ್ನಿಗೊಂದು 3 ವರ್ಷ ಆದ್ಮೇಲೆ ನಾನು ಟ್ರೈನಿಂಗ್ ಮಾಡ್ಕೊಂಡೆ, ಟೀಚರ್ ಟ್ರೈನಿಂಗ್. ಆಮೇಲೆ ನಾನು ಕೆಲ್ಸಕ್ಕೆ ಹೋಗಿದ್ದು. ಯಾಕೆಂದ್ರೆ ಏನಾದ್ರೂ ಬೇಕಲ್ಲ, ಈ ಸಿನಿಮಾನೇ ನಂಬಿ ಇರಕ್ಕಾಗಲ್ಲ, ಕೆಲಸಗಳು ಇರಲ್ಲ, ದುಡ್ಡು ಜಾಸ್ತಿ ಕೊಡೋದಿಲ್ಲ. ಆವಾಗೆಲ್ಲ ಮಣಿ ಇದು ರಾಧಾ ರವಿ ಅವರು, ರವಿ ಡೈರೆಕ್ಷನ್ಲಿ ಮಕ್ಕಳ ಭಾಗ್ಯ ಅಂತ ವಿಷ್ಣುವರ್ಧನ್ ಭಾರತಿ ಅವರು ಪಾತ್ರ ಮಾಡಿದ್ರು. ಅದರಲ್ಲಿ ಅವರು ಒಂದು 500 ರೂಪಾಯಿ ತಗೊಂಬಂದ್ರು, ಒಂದು 8 ದಿನ ಶೂಟಿಂಗ್ ಮುಗಿಸ್ಕೊಂಡು ಬಂದು. ಬಟ್ ಅದರಲ್ಲಿ ಹೆಂಗೋ ಜೀವನ ಆಗ್ತಿತ್ತು ಅನ್ಕೊಳ್ಳಿ. ಇನ್ನೇನು ಇರ್ಲಿಲ್ಲ, ಒಂದು 6 ತಿಂಗಳು ಕೆಲಸ ಇರ್ತಿರ್ಲಿಲ್ಲ ಅವ್ರಿಗೆ. ತುಂಬಾ ಕಷ್ಟ. ಪೂರ್ತಿ ಇಷ್ಟೇ ಅಂದ್ರೆ ಫುಲ್ ಹೆಸರು ಬರೀ ಲೋಕೇಶ? ಇಲ್ಲ, ಅವ್ರಿಗೆ ಪುಟ್ಟಣ್ಣ ಕಣಗಾಲು ಪಡವರಳ್ಳಿ ಪಾಂಡವರು ಅಂತ ಒಂದು ಸಿನಿಮಾ ಮಾಡಿದ್ರು. ಅದರಲ್ಲಿ ಅವ್ರು ಪಾತ್ರ ಮಾಡಿದಾಗ ಆಗ ಪುಟ್ಟಣ್ಣ ಅವರು ಅವ್ರಿಗೆ ಮೈಸೂರು ಅಂತ ಪಕ್ಕದಲ್ಲಿ ಹೆಸರಿಟ್ರು. ಯಾಕೆಂದ್ರೆ ಮುಂಚೆ ಲೋಕೇಶ್ ಅಂತ ಅಂದ್ಬಿಟ್ಟು ಇಲ್ಲ, ಇನ್ಶಿಲ್ ಇರ್ಲಿಲ್ಲ, ಲೋಕೇಶ್ ಅಂತಾನೆ ಇದ್ದಿದ್ದು. ಆಮೇಲೆ ಪುಟ್ಟಣ್ಣ ಕಣಗಾಲ್ ಅವರು ಮೈಸೂರು ಲೋಕೇಶ್ ಅಂತ ಸೇರಿಸ್ರು. ಇನ್ನೊಬ್ರು ಲೋಕೇಶ್ ಇದಾರೆ, ಬೆಂಗಳೂರು ಲೋಕೇಶ್. ಸೊ ನಿಮ್ಮಿಬ್ಬರಿಗೂ ಸ್ವಲ್ಪ ಇದಾಗುತ್ತೆ ಅಂತ ಅವ್ರು ಮೈಸೂರು ಲೋಕೇಶ್ ಅಂತ ಇಟ್ರು. ಫಸ್ಟ್ ಟೈಮ್ ಕಾಸು ತಗೊಂಡು ಕೈ ಕೊಟ್ಟಿದ್ದೆ ಅವಾಗ? ಅದೇ ಆ ಮಕ್ಕಳ ಭಾಗ್ಯ ಸಿನಿಮಾಗೆ ಹೋಗಿ ಬಂದಾಗ 200 ರೂಪಾಯಿ ತಗೊಂಬಂದು ಕೊಟ್ರು. ಮನೆ ಖರ್ಚು ವೆಚ್ಚ ಹೆಂಗ್ ನಡೀತಾ ಇತ್ತು? ಅಷ್ಟೇ, ಅಷ್ಟರಲ್ಲೇ ಜೀವನ ಮಾಡ್ತಾ ಇದ್ವಿ ನಾವು. ಇಬ್ರು ಮಕ್ಳು ಹುಡ್ತಾರೆ. ಮಕ್ಕಳ ಆದ್ಮೇಲೂ ಇದೇ ಕಷ್ಟ ಆಯ್ತು. ಅವಾಗ ಸ್ವಲ್ಪ ಒಂದು ದುಡ್ಡು ಒಂಚೂರು ಜಾಸ್ತಿ ಆಯ್ತು, ಒಂದು 1,500 2,000 ಹಾಗೆ ಆಗಿತ್ತು. ಅಲ್ಲ, ನಿರಂತರ ಕಷ್ಟನೇ ಅನುಭವಿಸ್ಬಿಟ್ಟಿದೀವಿ. ಆತರ ಏನು ಇವತ್ತು ನಾವು ಸುಖಾಗಿದ್ದೀವಿ ಅಂತೇನು ಹೇಳಕ್ಕೆ ಆಗ್ಲಿಲ್ಲ. ನಿರಂತರ ಕಷ್ಟನೇ. ನಾನು ಅದನ್ನೇ ನೋಡಿರೋದು ಇವ್ರನ್ನ ಮದ್ವೆ ಆದ್ಮೇಲೆ. ಆಮೇಲೆ ಸಿನಿಮಾಗಳು ಸಿಗ್ತಾ ಬರುತ್ತೆ, ಹಾ ಹೌದು, ಅದೇ ಅದೇ. ಆಮೇಲೆ ಈ ಮನೇನ ಕಟ್ಕೊಂಡ್ ಬಂದ ಮೇಲೆ ಇಲ್ಲೂ ಕಷ್ಟನೇ, ಒಂದೊಂದು ಹೆಜ್ಜೆ ಹೆಜ್ಜೆಗೂ ಕಷ್ಟನೇ ಮನೆ ಕಟ್ಟೋದು ಅಂತ. ಒಂದು ಕಡೆ ಜನಪ್ರಿಯತೆ ಸ್ಟಾರ್ಟ್ ಆಗ್ತಾ ಬರುತ್ತೆ, ಹೌದು, ಕಂಟಿನ್ಯೂಸ್ ಸಿನಿಮಾಗಳು ಮಾಡ್ತಾರೆ, ಹ್ಮ್, ಕಾಸು ಬರಕ್ ಸ್ಟಾರ್ಟ್ ಆಗುತ್ತೆ. ಅದು ಬಹಳ ಮುಗ್ದೋಗ್ಬಿಟ್ಟಿತ್ತು. ಈಗ ನಮ್ಗೆ ಕಷ್ಟದ ದಿನಗಳೇ ಆಗೋಗಿತ್ತು. ಆಗ ಅವ್ರಿಗೊಂದಷ್ಟು ಸಿನಿಮಾಗಳು ಸಿಗ್ತಾ ಇತ್ತು. ಅವರು ದೊಡ್ಡಣ್ಣ ಅವರೆಲ್ಲ ತುಂಬಾ ಇದಾಗಿ ಮಾಡ್ತಿದ್ರು. ಆ ದುಡ್ಡುಗಳು ಬಂದಾಗ ಸ್ವಲ್ಪ ಅವರಲ್ಲಿ ಇದು ಚೇಂಜಸ್ ಗೊತ್ತಾಯ್ತು. ಇನ್ನೇನ್ ದುಡ್ಡು ಬರುತ್ತೆ. ನಾನು ದಿನ ಅನ್ಕೋತಿದ್ದೆ ಈಗ ನಮ್ಗಿನ್ನು ಕಷ್ಟ ಮುಗೀತು 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 ಅಂತ ನಾನು ತುಂಬಾ ಅದನ್ನೇ ನಿರೀಕ್ಷೆ ಮಾಡ್ತಿದ್ದೆ. ಆದ್ರೆ ಆತರ ಏನು ಕಾಣಿಸ್ಲಿಲ್ಲ. ನಮ್ಮನೆಯವ್ರಿಗೆ ಸ್ವಲ್ಪ ದುಡ್ಡು ಬಂದಾಗ ಅವ್ರ ಮನಸ್ಸು ಸ್ವಲ್ಪ ಚಂಚಲತೆ ಆಗೋಯ್ತು. ಈಗ ಕಾಸು ಅವ್ರಿಗೆ ಬರಕ್ಕೆ ಸ್ಟಾರ್ಟ್ ಆದಾಗ ನಿಮ್ಗೆ ಕಾಸು ತಗೊಂಡ್ಬಂದು ಕೊಡೋರ? ಅವಾಗ ಖರ್ಚುಗಳಿತ್ತಲ್ಲ. ಇಷ್ಟು ಕಾಸು ಬಂದ್ರೆ ಇಷ್ಟು ಖರ್ಚಿದೆ. ಇಲ್ಲಿ ಒಂದ್ 6,000 ರೂಪಾಯಿ ಬಂದ್ರೆ ಇಟ್ಟಿಗೆವನು ಕೊಡ್ಬೇಕು, ಸಿಮೆಂಟ್ ತಗೊಂಬಂದಿರೋದಕ್ಕೆ ದುಡ್ಡು ಕೊಡ್ಬೇಕು. ಮನೆ ಕಟ್ಟುವಾಗ ಬಹಳ ಕಷ್ಟದಲ್ಲೇ ಕಟ್ಟಿರೋದು. ಆ ತರದಿತ್ತು. ಈಗ ನೀವು ಅಲ್ಲಿ ಏನೋ ಒಂದ್ ಕಡೆ ಬಾಡಿಗೆಲ್ಲಿದ್ವಿ, ಬಾಡಿಗೆಲಿದ್ದಾಗ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ಒಂದು ಸಂಪಾದನೆ ಜಾಸ್ತಿ ಆಗಿದ್ದು ನಿಮ್ ಕೈಲಿ ಕಾಣಿಸಿದ್ ಯಾವಾಗ? ಸಂಪಾದನೆ ಅವಾಗ ಸುಮಾರಾಗಿದ್ರೂನು ನಾನು ಹೇಳ್ತೀನಿ, ಖರ್ಚಿತ್ತಲ್ಲ. ಮಕ್ಕಳಿಗೆ ಶಾಲೆಗೆ ದುಡ್ಡು ಕಟ್ಬೇಕು, ಅವ್ರಿಗೆ ಫೀಸು, ಪುಸ್ತಕ, ಯೂನಿಫಾರ್ಮ್, ಆ ಥರದ್ದು ಖರ್ಚುಗಳಿರುತ್ತಲ್ಲ. ಆಮೇಲೆ ಈ ಮನೆ ಅಂತ ಮಾಡಿದ್ವಿ. ಮನೆಗೆ ಬಣ್ಣ ಸುಣ್ಣ ಹೊಡಿಸಿದ್ದೇನೆ ಮನೆ ಕಟ್ಟ ಒಂದು 7-8 ವರ್ಷ ಆದ್ಮೇಲೆ ನಾವು. ಯಾಕೆಂದ್ರೆ ಈ ಸಿನಿಮಾ ದುಡ್ಡು ಬರುತ್ತೆ, ಇದಕ್ಕೆ ಹಾಕ್ಬೇಕು. ಈ ಸಿನಿಮಾ ದುಡ್ಡು ಬರುತ್ತೆ, ಈ ಮನೆಗೆ ಸಾಲ ತಗೊಂಡಿರ್ತೀವಿ ಬ್ಯಾಂಕಲ್ಲಿ, ಅಲ್ಲಿಗೆ ಕಟ್ಟಬೇಕು. ಈ ಥರದ್ದೇ. ಇದು ಮುಗ್ದೋಯ್ತು, ನಾವು ನೆಮ್ಮದಿಯಾಗಿ ಇದೀವಿ ಅಂತ ನಾನು ಅನ್ಕೊಂಡೇ ಇಲ್ಲ, ಯಾವಾಗ್ಲೂ ಅನ್ಕೊಂಡಿರಲಿಲ್ಲ. ಯಾಕೆಂದ್ರೆ ಇನ್ನೊಂದೇನೋ ಪ್ರಾಬ್ಲಮ್ ಇತ್ತು ಅಲ್ಲಿ. ಸಾಲ ಮಾಡ್ಕೊಳ್ಳೋದು. ಈಗ ಮನೆ ಕಟ್ಬೇಕಂದ್ರೆ ಹುಡುಗಾಟನ ಅಲ್ವಾ? ಒಂದೆರಡು ಬೇಕು. ಬಾಡಿಗೆ ಮನೇಲಿ 10 ವರ್ಷ ಇದ್ವಿ ನಾವು. ಅವ್ರು ಖಾಲಿ ಮಾಡಿ ಅಂತಿದ್ದಾರೆ. 10 ವರ್ಷ ಇದ್ದೀರಲ್ಲ, 10 ವರ್ಷದ ಮೇಲೆ ಅವಾಗೆಲ್ಲ ಬಾಡಿಗೆ ಯಾರಿಗೂ ಕೊಡ್ತಿರ್ಲಿಲ್ಲ, ಖಾಲಿ ಮಾಡಿಸ್ತಿದ್ರು. ನಾವ್ ಎಲ್ಲಿಗೆ ಹೋಗೋದು? ಇನ್ನು ದೊಡ್ಡ ಬಾಡಿಗೆಗೆ ಹೋಗ್ಬೇಕು. ದೊಡ್ಡ ಬಾಡಿಗೆ ಅಂದ್ರೆ ನಮ್ಗೆ ಕಟ್ಟಕ್ಕಾಗಲ್ಲ. ಸರಿ, ಹೆಂಗೋ ಇದು ಜಾಗ ಇತ್ತಲ್ಲ, ಮನೆ ಕಟ್ಕೊಳ್ಳೋಣ ಅಂತ ಮಾಡಿದ್ರೆ ತಾರ್ಸಿಗೆ ನಿಂತೋಯ್ತು. ಈಗ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರ್ತಾರೆ ಲೋಕೇಶ್, ಮನೆಗೆ ಜಾಸ್ತಿ ಬರ್ತಿರ್ಲಿಲ್ಲ. ಅದು ಲಾಸ್ಟ್ 90-91ರಲ್ಲಿ ಹಂಗಾಗಿದ್ದು. ಒಂದೇ ವರ್ಷ ಆತರ ಆಗಿದ್ದವರು. ತುಂಬಾ ಹೈ ಪಿಚ್ಚಲ್ಲಿ ತುಂಬಾ ಸಿನಿಮಾ ಮಾಡ್ತಿದ್ರು. ಕೆಲವರು ಪ್ರೊಡ್ಯೂಸರ್ಸ್ ನನಗ್ ಫೋನ್ ಮಾಡೋರು, ಅಮ್ಮ ಎಲ್ಲಿದ್ದಾರೆ ನಿಮ್ಮ ಯಜಮಾನ್ರು, ಸಿಗ್ತಾ ಇಲ್ವಲ್ಲ ಕೈಗೆ ಅಂತ ಹೇಳೋರು. ಅವ್ರದ್ದು ಡೇಟ್ ಬೇಕು ಅಂತೆಲ್ಲ ಕೇಳೋರು. ಆಗ ಮಿತಿಮೀರಿ ಇದಾಗ್ಬಿಟ್ಟಿತ್ತು ಸ್ವಲ್ಪ.
ಎಷ್ಟು ತಿಂಗಳುಗಳು ಇಲ್ಲ ವರ್ಷಗಳು? ಒಂದು ವರ್ಷನೇ ಹಂಗೆ ಮನೆಗೆ ಬರ್ದೆ ಅವರು ಅಲ್ಲಿದ್ದು. ಎಲ್ರು ಬಿಸಿ ತುಂಬಾ ಸಿನಿಮಾ ಮಾಡ್ತಿದ್ದಾರೆ ಅನ್ನೋರು. ಬಟ್ ಅವಾಗ ಅವ್ರು ಏನು ದುಡ್ಡು ಅವ್ರ ಹತ್ರ ಇರ್ತಾನೆ ಇರ್ಲಿಲ್ಲ. ಮನೆಗೆ ಬಂದಿಲ್ಲ 6 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಾರಿ ಬಂದು ನಾನ್ ಬಿಸಿ ಅನ್ನೋರು. ಕಾಸೇನು ಕೊಡ್ತಾನೆ ಇರ್ಲಿಲ್ಲ. ನನ್ಗೊಂದಿಷ್ಟು ಸಂಬಳ ಬರ್ತಿತ್ತಲ್ಲ, ಮನೇಲಿ ಎಲ್ಲ ಇದು ನಿಂತೋಗ್ಬಿಟ್ಟಿತ್ತು. ನಂದು ದುಡ್ಡಲ್ಲಿ ನಾನ್ ಮಕ್ಳಿಗೆ ಪಾಠ ಮಾಡ್ತಾ ಇದ್ದೆ ಇಲ್ಲಿ. ಹೌದು, ನಾನು ಅದಕ್ಕಿಂತ ಮುಂಚೆಯಿಂದನೂ ಸೇರ್ಕೊಂಡಿದ್ದೆ. ಯಾಕೆಂತಂದ್ರೆ ಸಿನಿಮಾ ಇಲ್ಲ ಅಂದ್ರೂ ನನ್ಗೊಂದೇನಾದ್ರೂ ಕೆಲಸ ಇದ್ರೆ ಒಂದಷ್ಟು ಸಂಪಾದನೆ ಆಗುತ್ತೆ. ಮಕ್ಳಿಗೆ ಪಾಠ ಮಾಡ್ತಾ ಇದ್ದೆ ನಾನು. ನನಗ್ ಬಹಳ, ನಾನು ಸೇರ್ಕೊಂಡಾಗ 250 ರೂಪಾಯಿ ಸಂಬಳ. ಕೆಲ್ಸಕ್ಕೆ ಸೇರ್ಕೊಂಡಿದ್ದು 82, 83ರಲ್ಲಿ 250 ರೂಪಾಯಿ ಸಂಬಳ. ಮಹಾಜನ ವಿದ್ಯಾಸಂಸ್ಥೆಯಲ್ಲಿ ಸೇರ್ಕೊಂಡಿದ್ದು. ನಾನು ಪಾಠ ಮಾಡ್ತಿದ್ದೆ, ಮಕ್ಕಳಿಗೆ ಟ್ಯೂಷನ್ ಮಾಡ್ತಿದ್ದೆ. ಒಂದು 20 ಮಕ್ಕಳನ್ನ ಇಲ್ಲಿ ಕೂರ್ಸ್ಕೊಂಡು ಪಾಠ ಮಾಡ್ತಿದ್ದೆ. ಅದ್ರಲ್ಲಿ ಸ್ವಲ್ಪ ದುಡ್ಡು ಬರೋದು. ಹೀಗೆ ನಾನು ಕೆಲಸ ಮಾಡೋ ಕಡೆ ನನ್ನ ಮಕ್ಕಳಿಗೆ ಎಜುಕೇಶನ್ಗೆ ಹೆಲ್ಪ್ ಮಾಡಿದ್ರು ನಮ್ಮ ವಿದ್ಯಾಸಂಸ್ಥೆಯವರು. ಹಂಗಾಗಿ ಆವಾಗ ಕೊಡ್ತಿದ್ದೆ ಅಷ್ಟೇ ಸಂಬಳ ಬಿಡಿ, ಎಲ್ಲ ಕಡೆ ಅಷ್ಟೇ ಕೊಡ್ತಾ ಇದ್ದು. 250 ಅಥವಾ 300 ಅಷ್ಟೇ ಕೊಡ್ತಾ ಇದ್ರು. ಆಮೇಲೆ ವರ್ಷಕ್ಕೊಂದ್ಸರಿ. ಅಷ್ಟೊಂದು ಬಿಸಿ ಆಗಿದ್ರು, ಯಾವತ್ತೂ ಕಾಸು ಕೊಡ್ಲಿಲ್ಲ? ಇಲ್ಲ, ಯಾವತ್ತು ನಾನು ದುಡ್ಡು ನೋಡ್ಲೇ ಇಲ್ಲ. ನನಗೆ ದುಡ್ಡಿನ ಮೇಲೆ ಆಸೆನೆ ಆವಾಗ ಹೋಗಿದ್ದು. ಈಗ ನನಗೂ ದುಡ್ಡು ಮೇಲೆ ಆಸೆ ಇಲ್ಲ. ಎಷ್ಟು ನೋಡಿರ್ಬೋದು ನೀವು ಕಾಸು? ಕೊಟ್ಟಿರ್ಬೋದು. ಅಲ್ಲ, ನಾನು ಅವಾಗ ಲಕ್ಷನೂ ನೋಡ್ಲಿಲ್ಲ. 3, 4, 5 ಸಾವಿರ ಅಷ್ಟೇ ನೋಡಿದ್ ನಾನು. ಲಕ್ಷ ನೋಡ್ಲೇ ಇಲ್ಲ ನಾನು. ಇದನ್ನ ತುಂಬಾ ಸಾರಿ ನನ್ನ ಮಗಳಿಗೆ ಹೇಳಿದ್ದೀನಿ ಈ ವಿಷಯನ. ಲಕ್ಷ ನೋಡ್ಲೇ ಇಲ್ಲ ನಾನು ಅಂತ. ಅದರಿಂದ ನನ್ಗೆ ಈಗಲೂ ದುಡ್ಡು ಮೇಲೆ ಏನಂತ ಆಸೆ ಇಲ್ಲ. 5 ರೂಪಾಯಿ ಇದ್ರು ಬದುಕ್ಬೋದು, 50 ಪೈಸೆ ಇದ್ರು ಬದುಕ್ಬೋದು. ನೀವು 500 ರೂಪಾಯಿ ಕೊಟ್ರು ಬದುಕ್ತೀರಾ, 5,000 ಕೊಟ್ರು ಬದುಕ್ತೀರಾ. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಬಿಡ್ಡ ಆದಿ ಲೋಕೇಶ್. ಚಿತ್ರಲೋಕ ಚಾನೆಲ್ ನ ದಯವಿಟ್ಟು ಎಲ್ಲರೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮಕ್ಕಳು ಚಿಕ್ಕವರು ಆ ಟೈಮಲ್ಲಿ ನಡೆಯುತ್ತೆ. ಹೌದು. ನಿಮ್ಗೆ ಫಸ್ಟ್ ಗೊತ್ತಾಗಿದ್ದೆ? ನನಗೆ ಗೊತ್ತಾಗಿದ್ದು 1 ವರ್ಷ ಆದ್ಮೇಲೆನೆ ಗೊತ್ತಾಗಿದ್ದು. ನಾನು ಫೋನ್ ಮಾಡಿದಾಗ ಮೋತಿಮಾರ್ಲಿ ಅಲ್ಲಿ ಒಬ್ರು ರಾಮಚಂದ್ರು ಅಂತ ಟೆಲಿಫೋನು ನೋಡ್ಕೋತಿದ್ರು. ಅವ್ರು ಹೇಳಿದ್ದೆಲ್ಲ. ಆಗ ನನ್ಗೊಂದ್ ಸ್ವಲ್ಪ ಏನೋ ಇದೇನಿದು ನಾನು ಕೇಳ್ತಿರೋದು ನಿಜಾನ ಅಂತ ಅನ್ನಿಸ್ಬಿಡ್ತು. ಆಮೇಲೆ ಒಂದಕ್ಕೊಂದು ಲಿಂಕ್ ಮಾಡಿದೆ. ಅದಕ್ಕೆ 1 ವರ್ಷದಿಂದ ಬರ್ತಿರ್ಲಿಲ್ವೇನೋ ಮನೆಗೆ, ಏನು ಒಂದ್ಸರಿ ಮಾತಾಡ್ಬೇಕು ಅವ್ರ ಜೊತೆ ಅಂತ ನಾನು ನೆಕ್ಸ್ಟ್ ಡೇನೆ ಅವ್ರು ಹೇಳಿದ್ಮೇಲೆ ಬನ್ನಿ ನೀವು ಇಲ್ಲಿ ಅಂತ ಕರೆದ್ರು ಅವರು ರಾಮಚಂದ್ರು. ನನ್ನನ್ನು ಎಲ್ಲೂ ಇವ್ರು ಕರ್ಕೊಂಡು ಹೋಗ್ತಿರ್ಲಿಲ್ಲ. ಶೂಟಿಂಗ್ ಅಲ್ಲಿ ಅವಾಗ ಜೊತೆಲೊಬ್ರು ಇದ್ರೆ ಅವ್ರಿಗೆ ಊಟ ತಿಂಡಿ ಅವ್ರ ರೂಮ್ ಬಾಡಿಗೆ ಕೊಡೋದು ಕಷ್ಟ ಆಗಿತ್ತು ಆ ಕಾಲದಲ್ಲಿ. ಆದ್ರಿಂದ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವರು ಜಾಸ್ತಿ. ಅವರೊಬ್ರು ಹೋಗ್ಬರೋರು. ಅವಾಗೆಲ್ಲ ಕೆಂಪಸ್ಸಲ್ಲೇ ಪಾಪ ಅವರು ಓಡಾಡ್ತಾ ಇದ್ರು, ಕಾರು ಏನು ಕೊಡ್ತಿರ್ಲಿಲ್ಲ ಅಂತ. ಹಂಗೆ ಎಲ್ಲ ಸೌಕರ್ಯ ಇದ್ದಾಗ ನನ್ನ ಅವ್ರು ಕರ್ಕೊಂಡು ಹೋಗ್ಲಿಲ್ಲ ಎಲ್ಲೂ. ವಿಷಯ ಗೊತ್ತಾಗ ನಾನು ಬೆಂಗಳೂರಿಗೆ ಹೋಗ್ತೀನಿ, ಅವ್ರು ಇರಲ್ಲ ಅಲ್ಲಿ. ಆಮೇಲೆ ಎಲ್ಲೋ ಕಿತ್ತೂರು ನಾಟಕಕ್ಕೆ ಹೋಗಿದ್ದಾರೆ ಅಂತ ವಿಷಯ ಗೊತ್ತಾಗುತ್ತೆ ಎಲ್ಲರೂ ಸೇರಿ. ಸರಿ, ನಾನು ಅಂಬರೀಷ್ ಅವ್ರಿಗೆ ಹೇಳ್ಬೇಕು. ಅವರು ಮೈಸೂರಿನವರೇ, ನಮಗೆ ತುಂಬ ಪರಿಚಯ, ನನಗೂ ಪರಿಚಯ ಅವ್ರಿಗೂ ಪರಿಚಯ. ಅವ್ರಿಗೆ ಹೇಳ್ಬೇಕು ಅಂತ ಹೋಗ್ತೀನಿ. ಅವರು ಮೊದ್ಲೇ ಅವ್ರು ಕರೆದು ಇವ್ರನ್ನ ತುಂಬಾ ಸರಿ ವಾರ್ನ್ ಮಾಡಿದ್ರಂತೆ. ಆಮೇಲೆ ನನ್ಗೆ ಹೇಳಿದ್ರು. ಅದಾದ್ಮೇಲೆ ಸ್ವಲ್ಪ ದಿನ ಬಿಟ್ಟು ನನ್ಗೆ ಇಲ್ಲಿ ಮನೆಗೆ ಬಂದು ಹೇಳಿದ್ರು, ನಾನು ವಾರ್ನ್ ಮಾಡಿದೆ, 2-3 ಶೂಟಿಂಗಲ್ಲೇ ಸಿಕ್ಕಿದ್ರು, ವಾರ್ನ್ ಮಾಡಿದೆ. ನಿಮಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೆ ನಾನು ಅಂದರು. ಇಲ್ಲ ಸರ್, ನನಗದೇನು ಗೊತ್ತಿರಲಿಲ್ಲ ಅಂತ ಹೇಳಿದೆ. ಹಂಗಾಗಿ ಆಮೇಲೆ ಮತ್ತೆ ಗೊತ್ತಾಗಿ ನೀವು ಲೋಕೇಶ್ ಅವ್ರಿಗೆ ಕೇಳಿದಾಗ ಅವ್ರ ರಿಯಾಕ್ಷನ್ ಏನಿತ್ತು? ಅದೇ ಅವ್ರ ರಿಯಾಕ್ಷನ್ ಏನ್ ಹೇಳಿದ್ರು ಅಂದ್ರೆ, ನನಗೆ ಹಿಂಗೆ ತಪ್ಪಾಗೋಗಿದೆ, ಈಗ ಅದನ್ನ ಸರಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರು. ಯಾಕೆ ಸರಿ ಮಾಡ್ಕೊಳಕ್ ಆಗಲ್ಲ? ನಾವು ಫಿಲಮ್ ಚೇಂಬರ್ಗೆ ಹೋಗೋಣ. ಇಲ್ಲ, ನನ್ಗಂಗ್ ಬಿಡಕ್ಕಾಗಲ್ಲ, ಬಿಟ್ರೆ ಒದಿತಾಳೆ, ಫುಟ್ಬಾಲಲ್ಲಿ ಒದ್ದಂಗೆ ಒದಿತಾಳೆ, ನನ್ನ ಜೀವನ ನಂಗೆ ಕಷ್ಟ ಆಗುತ್ತೆ, ಹಂಗಾಗಲ್ಲ. ಭಾಳ ಎದುರ್ತಿದ್ರು ಆಕೆಗೆ. ಸೊ ನಾನಂದೆ, ಯಾಕೆ ಎದ್ರುಕೋಬೇಕು? ಅವ್ರಿಗೂ ಫ್ಯಾಮಿಲಿ ಇದೆಯಲ್ಲ, ಬನ್ನಿ ನಾವು ಫಿಲಮ್ ಚೇಂಬರ್ಗೆ ಹೋಗೋಣ, ದೊಡ್ಡವ್ರನ್ನ ಮೀಟ್ ಮಾಡಿ ಹೇಳೋಣ ಅಂತ ಹೇಳಿದ್ದೆ. ಆಯ್ತು ಅಂತೆಲ್ಲ ಹೇಳಿದ್ರು. ಅಷ್ಟು ಬೆಳಗ್ಗೆನೆ ಅಲ್ಲಿಂದ ಫೋನ್ ಬಂದು ಇಲ್ಲಿಗೆ ಹೊರಟೋದ್ರು. ಅವ್ರ ಮನೆ ಹತ್ರ ನಾನು ಅವತ್ತು ಹೋಗಿದ್ದೆ. ಬೆಂಗಳೂರಿಗೆ ಅಂಬರೀಷ್ ಅವ್ರನ್ನ ನೋಡಕ್ ಹೋಗಿದ್ನಲ್ಲ, ಅವಾಗ ನಾನು ಹೋಗಿದ್ದೆ. ಸುಧಾಕರ್ ಅಂತ ಒಬ್ರು ಇದ್ರು, ರಾಕ್ಲೇನ್, ಅವ್ರು ನನ್ ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ಗಲಾಟೆ ಮಾಡಕ್ ಯಾರಿದ್ದಾರೆ? ಯಾರು ಇಲ್ವಲ್ಲ. ನಾನು ಕೇಳಿದೆ ಎಲ್ಲಿ ಅಂತ, ನಮ್ಮ ಮನೆಯವ್ರು ಎಲ್ಲಿ ಅಂತ ಕೇಳಿದೆ. ಅವ್ರ ತಾಯಿ ಇದ್ರು. ಅಷ್ಟರಲ್ಲಿ ಅವ್ರ ಅಕ್ಕಪಕ್ಕದವರೆಲ್ಲ ನನ್ನನ್ನು ನೋಡಿ ಬಂದ್ರು.
ರೋಡಲ್ಲಿ ಮಗ ಸುಧಾಕರ್. ನಾನು ಅಳ್ತಾ ಇದ್ನಲ್ಲ, ಅವರೆಲ್ಲ ಬಂದ್ರು ನನ್ನ ಹತ್ರ ಬಂದು ಏನು ಅಂತ ಕೇಳಿದ್ರು. ನಾನು ಹಿಂಗೆ ಹೇಳ್ದೆ, ನಮ್ಮ ಮನೆಯವ್ರದ್ದು ಹಿಂಗಾಗಿದೆ ಅಂತ. ಅವರು ಎಲ್ಲ ಬೈದ್ರು ಅವ್ರಿಗೆ. ಅಲ್ಲ, ನೀವು ಸರ್ವಮಂಗಳನ ಯಾವಾಗ ಎದುರುಗಡೆ ಮೀಟ್ ಮಾಡಿದ್ದೀರಾ? ಎದುರುಗಡೆ ನಾನು ಯಾವತ್ತೂ ಮೀಟ್ ಮಾಡಿಲ್ಲ. ಒಂದು ಡ್ರಾಮಾದಲ್ಲಿ ಇಲ್ಲಿ ನನಗೆ ಸಿಕ್ಕಿದ್ರು. ಅಂದ್ರೆ ನಾನೇನು ಮಾತಾಡಿಲ್ಲ ಅವ್ರ ಜೊತೆ, ನಮ್ಮನೆಯವರೇ ಪರಿಚಯ ಮಾಡಿಕೊಟ್ರು ಅಷ್ಟೇ. ಅದೊಂದು ಸಾರಿ ಮೀಟ್ ಆದ್ಮೇಲೆ ಮತ್ತೆ ಮೀಟ್ ಆಗಿದ್ದು ನಾನು ಬೆಂಗಳೂರಲ್ಲೂ ಮೀಟ್ ಆಗಿಲ್ಲ. ಇನ್ನೊಂದು ಸಾರಿ ಅದೇ ಅಲ್ಲಿ ಇದೆಲ್ಲ ಆದ್ಮೇಲೆ ಅಂತ್ಯ ಅಲ್ಲಿ ಹೊಸಪೇಟೆಗೆ ಹೋದಾಗ ನೋಡಿದ್ದೆ. 2 ಸಾರಿ ನೋಡ್ರದ ಅಮ್ಮನ. ಅಲ್ಲ, ನೀವು ಅಲ್ಲಿ ಹೋಗಿ ನೋಡಿದಾಗ ಆ ಕಂಡೀಷನ್ ನೋಡಿದಾಗ ನಿಮ್ಗೆ ಯಾವ ತರ ಆಯ್ತು? ಹಾಗದೆ ಏನಾಗುತ್ತೆ ನೋಡಿ, ಅಲ್ಲಿ ನಾವು ಆ ದುರಂತನ ಇವ್ರಿಗೆ ಇದಿಲ್ದಂಗ್ ಮಲಗಿದ್ದಾರೆ, ಈಗ ಚೆನ್ನಾಗಿದ್ದಾರೆ. ಅವ್ರ ಕಡೆಯವರೇ ಕರ್ಕೊಂಡೋದ್ರು ನನ್ನ ಅಲ್ಲಿಗೆ. ನೋಡಿ ಅವ್ರು ಚೆನ್ನಾಗಿದ್ದಾರೆ ಅಂತ. ಇವ್ರಿಗೆ ಏನು ಜ್ಞಾನ ಇರಲಿಲ್ಲ. ಇವ್ರು ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಗಲಾಟೆಲಿ ನಾವು ವ್ಯಾನಿಗೇನು ನೋಡ್ತಾ ಇದ್ದೆ ನಾನು. ಈಗ ನನಗೆ ಇಷ್ಟು ಇದು ತೀರಾ ಡೇಂಜರ್ ಅಂತ ಗೊತ್ತಿರಲಿಲ್ಲ. ಬೆಂಗಳೂರಿಗೆ ಕರ್ಕೊಂಡೋದ್ರೆ ಹುಷಾರಾಗ್ತಾರೆ ಡಾಕ್ಟರ್ ಅಂದ್ರು. ಇಲ್ಲಿ ನಮಗೆ ಬೇಕಾಗಿದ್ದ ಎಕ್ವಿಪ್ಮೆಂಟ್ಸ್ ಇಲ್ಲ, ಅದರಿಂದ ಅವ್ರನ್ನ ಬೆಂಗಳೂರು ಕರ್ಕೊಂಡೋದ್ರೆ ಅನುಕೂಲ ಅಂದ್ರಲ್ಲ, ಆ ಥರ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿದೆ. ಅಲ್ಲೋದ್ರೆ ಹುಷಾರಾಗ್ತಾರೆ. ಚಿಕ್ಕ ಯಜಮಾನ್ರದ್ದು ಶೂಟಿಂಗ್ ನಡೀತೈತಿ, 2 ದಿನ ಕೆಲಸ ಮಾಡಿದ್ರು, ಅದಕ್ಕೆ ನಾಳಿದ್ದು ಅಟೆಂಡ್ ಆಗ್ಬೋದು, ಆ ಥರದೊಂದು ಭ್ರಮೆಯಲ್ಲಿ ನಾನಿದ್ದೆ. ಅಲ್ಲಿಂದ ರಾತ್ರಿ ಬಂದು ಬೆಳಗ್ಗೆ ನಾವು ತಲುಪಿದ್ದು ಬೆಂಗಳೂರನ್ನ. 5 ಗಂಟೆ 6 ಗಂಟೆಲಿ ತಲುಪಿದ್ದು. ಸಂಜಾನ್ ಹೋದ್ವಿ. ಅಷ್ಟ್ರಲ್ಲಿ ಹಿಂಗಾಯ್ತು. ಅಲ್ಲ, ಇನ್ಸಿಡೆಂಟ್ ಆಗುತ್ತೆ, ಇದೆಲ್ಲ ಆದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಯಾಕೆ ಅನ್ಸುತ್ತೆ? ಅಲ್ಲ, ಅಲ್ಲಿ ಏನಾಯ್ತು ಅಂತಂದ್ರೆ, ಆಕೆ ಏನು ಕುಡ್ದಿಲ್ಲ ಅಂತ ನನ್ನ ಮನ್ಸಿಗೆ ಹೇಳ್ತಿತ್ತು. ಆಕೆ ಸ್ಥಿತಿ ನೋಡಿ ಅವ್ರೇನು ಕುಡ್ದಿಲ್ಲ, ಇವ್ರು ಕುಡ್ದಿದ್ದಾರೆ. ಇಬ್ರು ಒಂದೇ ಕಡೆ ಇದ್ದಾರೆ, ಬಾಗ್ಲಾಕೊಂಡಿದ್ದಾರೆ, ಪತ್ರ ಬರ್ದಿದ್ದಾರೆ, ನಾವಿಬ್ರು ಕುಡ್ದಿದೀವಿ ಅಂತ ಬರ್ದಿದ್ದಾರೆ. ಇವ್ರು ಯಾಕೆ ಇವ್ರಿಗೆ ಹಿಂಗಾಯ್ತು ಅಂತ ಒಂದು ಪ್ರಶ್ನೆ ನನಗೆ ಅವತ್ತಲ್ಲೇ ಉಟ್ಕೊಂಡು ಇನ್ಸ್ಪೆಕ್ಟರ್ಗೆಲ್ಲ ಈ ಮಾತು ಹೇಳಿದೆ. ತುಂಬಾ ಲೆಟರ್ಗಳು ಬರ್ದಿದಾರಮ್ಮ, ಕುಡ್ದ್ಬಿಟ್ಟಿದೀವಿ ಇಬ್ರು ನಾವು ವಿಷನ ಅಂತ ಬರ್ದಿದ್ದಾರೆ ಅಂತ. ಅಷ್ಟೇ ಅನ್ಕೊಂಡ್ ಬಂದ್ಮೇಲೆ ಇಲ್ಲಿ ಕೆಲವು ಪತ್ರಕರ್ತರೇ ಬಂದು ನನಗೆ ಹೇಳಿದ್ರು, ಆ ಥರ ಅನುಮಾನ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ಅಂತ. ನನಗೆ ಮೈಸೂರಿನ ಪತ್ರಕರ್ತರೆಲ್ಲ ಬಹಳ ಸಹಾಯ ಮಾಡಿದ್ರಾಗ. ನೀವು ಬಿಡ್ಬೇಡಿ, ನಾವಿದೀವಿ ನಿಮ್ಮ ಸಪೋರ್ಟ್ಗೆ. ಪಾಪ ಎಲ್ಲರೂ ನನ್ನ ಮಿನಿಸ್ಟರ್ ಹತ್ರ ಕರ್ಕೊಂಡೋಗಿದ್ದು ಎಲ್ಲ ಅವ್ರುಗಳೇ ಮಾಡಿದ್ದು. ಬನ್ನಿ ನೀವು ಇವತ್ತು ಈ ಮಿನಿಸ್ಟರ್ ಬರ್ತಾರೆ, ಬನ್ನಿ ಇಂಥ ಕಡೆ ಹೋಗೋಣ ಅಂತ ನನ್ನ ಅವರೇ ಕರ್ಕೊಂಡೋಗಿದ್ದು. ಕಂಪ್ಲೇಂಟ್ ಕೊಟ್ಟು ಬಂಗಾರಪ್ಪ ಮಿನಿಸ್ಟರ್ ಆಗಿದ್ದಾಗ ನಾನು ಅವ್ರನ್ನ ಹೋಗಿ ಮೀಟ್ ಮಾಡಿದೆ. COD ಕೇಸ್ಗೆ ಹಾಕ್ಬೇಕು ಅಂತ ಇಮಿಡಿಯೇಟ್ ಅವರು ಅದನ್ನ ಸ್ಯಾಂಕ್ಷನ್ ಮಾಡಿಕೊಟ್ರು. ಅಲ್ಲ, ಈ ವಿಷಯ ಇದರಲ್ಲಿ ಡಿಂಗ್ರಿ ನಾಗರಾಜ್ ನನಗೆಲ್ಲಿ ಸಿಗ್ತಾರೆ ಹೇಳಿ? ಅವರು ಅಲ್ಲಿ ಬಳ್ಳಾರಿಲಿ ಅವತ್ತು ರಾತ್ರಿ ಇದ್ರು. ನಾವು ಒಂದು ವ್ಯಾನ್ ಮಾಡಿದ್ವಿ ನಮ್ಮನೆಯವ್ರನ್ನ ಕರ್ಕೊಂಬರಕ್ಕೆ ಅಂತ. ಅವರು ಡಿಂಗ್ರಿ ನಾಗರಾಜ್ ಹೇಳ್ತಾರೆ, ಅವಳನ್ನು ಇಲ್ಲೇ ಈ ವ್ಯಾನಲ್ಲೇ ಕರ್ಕೊಂಡು. ಅವಾಗ ನಂಗೆ ಸ್ವಲ್ಪ ಕೋಪ ಬಂತು. ಇದು ನಾವು ಮಾಡ್ಕೊಂಡಿರೋದು, ನಮ್ಮ ಸ್ಥಿತಿ ಹಿಂಗಾಗಿದೆ, ನಿನ್ನ ಹೆಂಡತಿ ಚೆನ್ನಾಗಿದ್ದಾಳೆ, ನೀನೊಬ್ಬ ಹೋಪ್ಲೆಸ್ ಫೆಲೋ ಅಂತ ಅಷ್ಟು ಮಾತಾಡ್ತೇನೆ. ಅಷ್ಟು ಮಾತಾಡಿ ನಮ್ಮ ಪಾಡಿಗೆ ನಾವು ಬಂದ್ವಿ. ನಮ್ಗೆ ಇಲ್ಲಿ ಸೀರಿಯಸ್ ಆಗಿದೆ. ನನ್ನ ಮಕ್ಕಳು ಬೀದಿಲಿದ್ದಾರೆ, ನಾವು ಬೀದಿಲಿ ನಿಂತಿದ್ದೀವಿ, ನಮ್ಗೇನು ಗೊತ್ತಿಲ್ಲ. ಓದೋರು ಬರಲಿಲ್ಲ. 27ಕ್ಕೆ ಇವನ್ ಬರ್ತ್ಡೇ ಇತ್ತು, ಅಪ್ಪನ ಕಾಯ್ಕೊಂಡು ಈ ತರ ಇದು ಮೇಲ್ ಮನೇಲಿ ಇದ್ವಿ ನಾವು, ಕಾಯ್ತಾ ಇದ್ದಾನೆ ಚೇರಲ್ಲಿ, ಅಪ್ಪ ಬಂದಿಲ್ಲ. ಈಗ ಬರ್ತೀನಿ ಅಂತ ತುಂಬಾ ನಮ್ಮನ್ನ ಕಾಯಿಸ್ಬಿಟ್ಟಿದ್ದಾರೆ. ಆಮೇಲೆ 1 ವರ್ಷದಲ್ಲಿ ಇದೆ ಕಾದು ಕತ್ತೆ ಹಿಂಗ್ ತಿರ್ಕೊಂಡ್ಬಿಟ್ಟಿದೆ ನನಗೆ. ಹಂಗೆ ಸುಳ್ಳು ಹೇಳೋದು, ಈಗ ಬರ್ತೀನಿ ಅಂತ. 8 ದಿನ ಈ ಕಡೆ ಬರಲ್ಲ. ಆಮೇಲೆ ಒಂದ್ ಪಕ್ಷ ಬಂದ್ರು ಮತ್ತೆ ನಾನು ಈಗ ಹೋಗ್ಬೇಕು ಅಂತ ಹೇಳೋರು. ಬುದ್ಧಿ ಸ್ಥಿಮಿತಲೇ ಇರ್ಲಿಲ್ಲ. ಓ ಅದೆಲ್ಲ ಕೇಸ್ ಆಗುತ್ತೆ. ಒಂದ್ ಸ್ವಲ್ಪ ದಿನ ಬಿಟ್ಟು ಅವರು ನನ್ಗೆ ಆವಾಗ ಅವರು ರೇವಣಸಿದ್ದೆ ಅವ್ರು ಇದ್ರು, ಅವ್ರಿಗೂ ಹೇಳ್ಬಿಟ್ಟು ಬಂದಿದ್ದೆ ಇದೆಲ್ಲ. ಆಮೇಲೆ ಅವ್ರು ಒಂದಿನ ನಂಗೆ ಫೋನ್ ಮಾಡಿ, ನಾನು ಅವ್ರನ್ನ ಕೇಳಿದೆ, ಸರ್ ಇಬ್ರು ಕುಡ್ದಿದ್ದಾರೆ ಅಂತ ಹೇಳ್ತಾರೆ, ಆಮೇಲೆ ಅದಕ್ಕೆ ಪೋಸ್ಟ್ ಮಾರ್ಟಮ್ ಇವ್ರದ್ದಾಗಿದೆ, ಇದರಲ್ಲಿ ಪಾಯ್ಸನ್ ಅಂತ ಹಾಕಿದ್ದಾರೆ, ಅವ್ರದ್ದು ಎಲ್ಲ ತೆಗ್ದಿರ್ತಾರಲ್ಲ ಹೊಟ್ಟೆದು, ಅದೇನು ಸರ್ ಅದು? ಓ ಹೌದಲ್ಲ, ಅದನ್ನ ನೋಡ್ತೀನಿ ಅಂತ ನೆಕ್ಸ್ಟ್ ಡೇನೆ ಕಳಿಸಿದ್ದಾರೆ. ಅಲ್ಲಿ ಹೊಟ್ಟೆಲಿ ಏನು ಇಲ್ಲ ಅಂತೆ. ಸೊ ನೀವು ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ ರೇವಣಿಸಿದ್ದಾರೆ. ಅವತ್ತೇ ನನಗೆ ಶಬಾಷ್, ನೀವು ನಮ್ಗೆ ಐಡಿಯಾ ಕೊಟ್ಟಿದ್ದಕ್ಕೆ ಇದು ಇಷ್ಟು ನಾವು ಮುಂದುವರ್ಸಿದ್ವಿ, ಆಕೆನೇ ಕುಡಿಸಿರೋದು ಅಂತ. ಆಮೇಲೆ ಆಕೆನ ಅವರು ಅರೆಸ್ಟ್ ಮಾಡಿದ್ದು. ಯಾರಿಗಾರು ಗೊತ್ತಾಗುತ್ತಲ್ವಾ, ನೀವು ಚೆನ್ನಾಗಿದ್ದೀರಾ, ಅವ್ರು ಹಂಗಿದ್ದಾರೆ ಅಂದ್ರೆ ಯಾರಾದ್ರೂ ಸ್ವಲ್ಪ ಯೋಚನೆ ಮಾಡ್ತಾರಲ್ವಾ. ಅದಲ್ಲೇ ನಾನು ಡಾಕ್ಟ್ರ್ ಮಗಳು,
ನಮ್ಮ ತಂದೆ ಜೊತೆ ಸಾವಿರಾರು ಪೇಷಂಟ್ ನೋಡೋಕ್ಕೆ ಬ್ಯಾಗ್ ಹಿಡ್ಕೊಂಡು ಜೊತೆಲಿ ಹೋಗ್ತಿದ್ದು ಸಣ್ಣ ವಯಸ್ಸಿಂದ. ನನಗೆ ಗೊತ್ತಾಗುತ್ತೆ ಯಾವ ರೋಗಿಗೆ ಏನಾಗಿದೆ ಅಂತ. ಅಷ್ಟು ತಿಳುವಳಿಕೆ ನಮ್ಮ ತಂದೆ ಜೊತೆಯಿಂದ ನಂಗೆ ಸಿಕ್ಕಿದೆ. ಹಂಗಾಗಿ ನಾನು ಅವತ್ತೇ ಹೇಳಿದೆ ಅವ್ರಿಗೆ, ಈಕೆ ಏನು ಕುಡ್ದಿಲ್ಲ ಅಂತ. ಕುಡಿದೇ ಇದ್ರೂ ಆಕೆ ಎನಿಮಾ ಎಲ್ಲ ತಗೊಂಡಿದ್ದಾರೆ. ಅಲ್ಲಿ ನನ್ನ ಹೆಸರು ಕೊಟ್ಟಿದ್ದಾರೆ, ನಾನು ಅವರೇ ಪಾರ್ವತಿ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಬೇಸಿಸ್ ಮೇಲೆ ಅಲ್ಲಿ ಅವರು ಅವ್ರ ಫ್ಯಾಮಿಲಿ ಇನ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಮನೆಯವರು ಲಾಸ್ಟಲ್ಲಿ ಹೇಳಿದ್ದಾರೆ, ನನ್ನ ಫ್ಯಾಮಿಲಿ ಅಲ್ಲಿದೆ ಮೈಸೂರಲ್ಲಿ, ನನಗಿಬ್ರು ಮಕ್ಕಳಿದ್ದಾರೆ ಅಂತ ಅವ್ರು ಆಮೇಲೆ ಹೇಳಿದ್ದಾರೆ. ಆ ಹೇಳಿದ್ಮೇಲೆ ಇಲ್ಲಿ ಪೊಲೀಸ್ನವ್ರು ನಮ್ಮನ್ನು ಕರೆದಿದ್ದು. ಅಲ್ಲಿ ತನಕ ಆಕೆನೆ. ಆಮೇಲೆ ಒಂದ್ಸರಿ ಅಂಬರೀಷ್ ಅವ್ರ ಮನೆ ಗೃಹ ಪ್ರವೇಶಕ್ಕೂ ಈಕೆ ಅಲ್ಲಿಗೆ ಫೋನ್ ಮಾಡಿದ್ದಾರೆ ನಮ್ಮ ಮನೆಯವ್ರಿಗೆ. ಅಂಬರೀಷ್ ಅವ್ರು ಚೆನ್ನಾಗಿ ಬೈದಿದ್ದಾರೆ ಫೋನಲ್ಲಿ. ಏನ್ ಅವ್ರ ಹೆಸರು ಹೇಳ್ಕೊಂಡು ಪಾರ್ವತಿ ಅಂದ್ರೆ ಕೊಡ್ತಾರೆ ಫೋನು ಅಂತ ಚೆನ್ನಾಗಿ ಬೈದಿದ್ದಾರೆ ಅಲ್ಲಿ ಅಂಬರೀಷ್ ಅವರು. ಅವ್ರ ಹೆಸರು ಹೇಳ್ಕೊಂಡು ಪಾಪ ಎಮ್ಮ ಮನೆ ಬಿಟ್ಟು ಆಚೆ ಬರಲ್ಲ, ಬರದೇ ಇದ್ದ ಹೆಂಗ್ಸ್ ಮೇಲೆ ನೀನು ಅವ್ರ ಹೆಸರು ಹೇಳ್ಕೊಂಡು ಇಲ್ಲಿ ಇದ್ ಮಾಡ್ತಿದ್ಯಾ ಅಂತ ಬೈದಿದ್ದಾರೆ. ಇದೆಲ್ಲ ನಮಗ್ ಗೊತ್ತಿಲ್ಲ ನೋಡಿ. ಆಮೇಲೆ ಈ ನಾನು ಪ್ರೀತಿಸಿ ಮದ್ವೆ ಆಗಿದ್ದು ನನ್ ಗಂಟ ಇಷ್ಟು ಸುಳ್ಳು ಹೇಳ್ತಾರೆ ಅಂತನಾಗ್ಲಿ, ಇಷ್ಟು ಮೋಸ ಮಾಡ್ತಾರೆ ಅಂತನಾಗ್ಲಿ ನಂಗೆ ನಾನ್ ಮನಸ್ಸಲ್ಲೂ ನಂಬೇ ಇರ್ಲಿಲ್ಲ. ಇದು ಅವರಾಗೆ ನನಗೆಲ್ಲ ಹೇಳಿದ್ಮೇಲೆ ಗೊತ್ತಾಯ್ತು ಇದು ಹಿಂಗೂ ನಡೀತದ ಅಂತ. ನಮ್ಮನೆಯವ್ರು ಸುಳ್ಳೇ ಹೇಳಲ್ಲ ಅಂತ ನಾನು ಅಯ್ಯೋ ಸತ್ಯ ಹರಿಶ್ಚಂದ್ರ ಅಂತ ಅವ್ರನ್ನ ನಂಬಿಟ್ಟಿದ್ದೆ ನಾನು. ಆ ತರದ ಪ್ರೀತಿ ನಮ್ದು. ಹೊಟ್ಟೆಗಿಲ್ದೇ ಇದ್ರು ಊಟ ಮಾಡ್ಬೇಕು ಅಂತ ಏನಿರ್ಲಿಲ್ಲ. ಪ್ರೀತಿಗೆ ಬಹಳ ಬೆಲೆ ಕೊಡ್ತಿದ್ದೆ. ಪ್ರೀತಿಲೇ ಮೋಸ ಮಾಡಿದ್ದು. ಮಕ್ಕಳನ್ನ ಸಿನಿಮಾಕ್ಕೆ ಸೇರ್ಸೋದ್ ಬೇಡ ಅಂತ ಹೇಳಿರ್ತಾರೆ. ನಮ್ಮನೆಯವ್ರಿಗೆ ಇಷ್ಟ ಇರಲಿಲ್ಲ. ಚಿತ್ರರಂಗ ಬೇಡ, ಅವಳನ್ನು ಓದಿಸ್ಬೇಕು ಇವನನ್ನು ಓದಿಸ್ಬೇಕಂತ ಅವ್ರಿಗೆ ಆಸೆ ಇತ್ತು. ಮತ್ತೆ ನಾನು ಆ ವಿಷಯಕ್ಕೇನು ಹೋಗಿರ್ಲಿಲ್ಲ. ಒಂದ್ಸರಿ ಅಂಬರೀಷ್ ಅವರೇನೆ ನಮ್ಮನ್ನು ಮಾತಾಡಿಸ್ಬೇಕು ಅಂತ ನಮ್ಮ ಮನೆಗೆ ಬಂದ್ರು. ಮೇಲಿದ್ವಿ ನಾವು. ಆಗ ಅವರೇನೆ ಅಮ್ಮ ಇವಳನ್ನ ಸೇರಿಸಿ ಅಮ್ಮ ಅಂತಂದ್ರು. ಅಯ್ಯೋ ಬೇಡಿ ಸರ್, ನಮ್ಗೆ ಚಿತ್ರರಂಗ ಇನ್ನು ಸಾಕು, ಅವಳು ಓದ್ಲಿ. ಅವಳು ಅವಾಗ ಫಸ್ಟ್ PUC ಓದ್ತಿದ್ಲು. ಯಾಕಮ್ಮ ಆಗಂತೀರಾ, ಅವ್ರಿಗಂಗಾಯ್ತು ಅಂತ ಇವ್ರಿಗೂ ಆಗುತ್ತೆ, ಇವರಣೆ ಬರೋನು ನಾವು ಬರೀತೀವ. ಒಂದು ಸಿನಿಮಾ ನಡೀತಾ ಇದೆ, ಅದು ಮಿಸ್ಟರ್ ಅಭಿಷೇಕ್ ಅಂತ. ಅದರಲ್ಲಿ ಒಂದು ರೋಲ್ ಇದೆ, ತಂಗಿ ರೋಲು, ಮಾಡ್ಲಿ ಬಿಡಿ ಅಂತ. ಪಾಪ ಅವಳಿಗೇನು ಗೊತ್ತಿಲ್ಲ. ಆಗ ನಾನು ಅನ್ಕೊಂಡೆ ಇದು ನಮ್ಗೆ ಬೇಡ ಅಂತ. ಆಗ ಅವ್ರು ಹೇಳಿದ್ರು, ಏನು ಯೋಚನೆ ಮಾಡಬೇಡಿ, ನಮ್ಮ ಮನೇಲಿ ನಾನು ಕರ್ಕೊಂಡೋಗಿ ಇಟ್ಕೋತೀನಿ ನಿಮ್ಮನ್ನ, ನೀವು ವರಿನೇ ಮಾಡಬೇಡಿ ಅಂತಂದ್ರು. ಹಂಗಾಗಿ ಅವ್ರ ಸಪೋರ್ಟು ನಮ್ಗೆ ಇತ್ತು. ಅವ್ರು ಕರ್ಕೊಂಡೋದ್ರು ನಮ್ಮನ್ನು. ಹಾಗೆ ಇವನು 8ನೇ ಕ್ಲಾಸ್ ಏನೋ 8, 9 ಓದ್ತಿದ್ದ. ನನ್ನ ಮಗಳು ಫಸ್ಟ್ PUC ಓದ್ತಿದ್ಲು ಮರಿಮಲ ಪಾಸಲ್ಲಿ. ಹಂಗಾಗಿ ಅವರೇ ನಮ್ಗೆ ಅವಕಾಶ ಕೊಟ್ಟಿದ್ದು ಮಿಸ್ಟರ್ ಅಭಿಷೇಕಲ್ಲಿ. ಹಂಗಾಗಿ ಅವಳು ಚಿತ್ರರಂಗನ ಇದ್ ಮಾಡ್ಕೊಂಡ್ಲು. ಫಸ್ಟ್ PUC ಸೆಕೆಂಡ್ PUC ಓದ್ಮೇಲೆ ಆಮೇಲೆ ಸ್ವಲ್ಪ ಅವಾಗ ಅವಳು ಸ್ವಲ್ಪ ಐಟು ಪರ್ಸನಾಲಿಟಿ ಜೋರಿದ್ದಾಳಲ್ಲ. ಆಮೇಲೆ ಹೇಗೇನು ಅವಳು ಕೆಲಸ ಮಾಡ್ತಿದ್ಲು. ಅವಳದು ಡಿಗ್ರಿ ಆದ್ಮೇಲೆ ಅವಳು ಇಲ್ಲೊಂದು RPG ಅಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ಲು ನನ್ನ ಮಗಳು. ಒಂದು 6-7 ಮಂತ್ಸ್ ಆಮೇಲೆ ವಿಷ್ಣುವರ್ಧನ್ ಅವರು ಫೋನ್ ಮಾಡಿದ್ರು. ಅವರು ಯಜಮಾನ ತೆಗಿತಾ ಇದ್ರು ಅವಾಗ. ಅವನ ಪಾತ್ರ ನೀನೇ ಮಾಡಬೇಕು ಬಾಮ್ಮ ಅಂತ ಹೇಳಿದ್ರು. ಆಗ ಅವಳು ಆ ಕೆಲಸ ಬಿಟ್ಟು ಮತ್ತೆ ಕಂಟಿನ್ಯೂ ಆಯ್ತು ಚಿತ್ರರಂಗ. ಅವಳಿಗೆ ಕೆಲಸ ಮಾಡಬೇಕು ಅಂತ ಅವಳು ಹೊರಟ್ಲು. ಯಾಕೆಂದ್ರೆ ಇದನ್ನ ನಂಬಕ್ಕಾಗಲ್ಲ, ನನ್ನ ಮುಂದೆ ಎಜುಕೇಶನ್ ಮಾಡಬೇಕು ಅಂತ ಅವಳು ಕನ್ನಡ MA ಮಾಡ್ಕೊಂಡ್ಲು, ಇಂಗ್ಲೀಷ್ MA ಮಾಡ್ಕೊಂಡ್ಲು. ಎಜುಕೇಶನ್ ಮುಂದುವರಿಸ್ತೀನಿ ನಾನು, IAS ಮಾಡ್ಬೇಕಂತ ಅವಳಿಗೆ ಆಸೆ ಇತ್ತು. ಹಾಗೆ ಎಲ್ಲ ಕಳೆದೋಗಿದ್ದ ದಿನ ಬಿಡಿ. ಈಗ ಅದೇ ನಾನು ಹೇಳಿದ್ನಲ್ಲ, ಏನು ಅಂತಂದ್ರೆ ಎಲ್ಲ ಸಹಿಸಿ ಬಂಡೆಕಲ್ಲಾಗ್ಬಿಟ್ಟಿದ್ದೀನಿ ನಾನು. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಬಿಡ್ಡ ಆದಿ ಲೋಕೇಶ್. ಚಿತ್ರಲೋಕ ಚಾನೆಲ್ ನ ದಯವಿಟ್ಟು ಎಲ್ಲರೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈಗ ಮಗ ಮದುವೆ ಆಗ್ತಾರೆ, ಲವ್ ಮಾಡಿ ಮದುವೆ ಆಗ್ತಾರೆ, ಅವಾಗ ನೀವೇ ನಿಂತ್ಕೊಂತೀರಿ ಮದುವೆ ಮಾಡಿ. ಮಗಂದ ಒಂದ್ ಸಮಸ್ಯೆ ಸ್ಟಾರ್ಟ್ ಆಗೈತೆ, ಅವಾಗ ಏನ್ ಅನ್ಸುತ್ತೆ? ಏನ್ ಮಾಡುದು ಹೇಳಿ. ಅವರು ಹೌದು, ಇದೆಲ್ಲ ಆಗೋಯ್ತು. ಅವನು ತುಂಬಾ ಹಿಂಗೆ ನನ್ನನ್ನು ಕೇಳಿ ಅವನೇನೋ ಇದ್ ಮಾಡ್ಕೊಳ್ಳಿಲ್ಲ. ಕೇಳಿದ್ರೆ ನಾನು ಹೇಳ್ತಿದ್ದೆ, ಇದಕ್ಕೆ ಎಲ್ಲದಕ್ಕೂ ಒಂದೊಂದು ಕಾನೂನುಗಳಿದೆ, ನಾವು ಅದನ್ನ ಮೀರಿ ಹೋಗ್ಬಾರ್ದು ಅಂತ ಹೇಳ್ತಿದ್ದೆ. ಅವ್ನು ನನ್ಗೆ ಅದನ್ನೇನು ಹೇಳಲಿಲ್ಲ. ಎಲ್ಲ ಮುಗಿದೋದ್ಮೇಲೆ ಅವನಿಗೆ ತೊಂದರೆ ಆದಾಗ ನಮಗೆ ಹೇಳ್ತಾನೆ. ನಾವು ಅದನ್ನ ಸರಿ ಮಾಡ್ತಿದ್ದೆ ನಾನು. ಅವನು ನನ್ಗೇನು ಹೇಳಲ್ವಲ್ಲ, ಇವ್ರಿಗೆ ಗೊತ್ತಾಗ್ಬಿಟ್ರೆ ಏನಾಗ್ಬಿಡುತ್ತೋ ಅನ್ನೋದೆಂದೇ ಭಯ. ಈಗ ಮನೇಲಿ ದೊಡ್ಡವ್ರಿಗೆ ಹೇಳಿದಾಗ ನಾವು ಅದಕ್ಕೆ ಏನಾದ್ರು ಪರಿಹಾರ ಹುಡುಕ್ತಿವಿ. ಅವ್ರಿಗೆ ಗೊತ್ತಾಗ್ಬಿಟ್ರೆ ಏನಾಗ್ಬಿಡುತ್ತೋ ಅಂತ ಮಾಡ್ಬಿಟ್ರೆ ಏನಾಗುತ್ತೆ?
ತೊಂದರೆನೇ ಆಗತ್ತಲ್ವಾ? ಹಾ, ಮನೆಯವ್ರಿಗೆ ಗೊತ್ತಾಗಲ್ಲ, ನಿಮಗೆ ಗೊತ್ತಾಗುತ್ತೆ, ಮೂರನೇವ್ರಿಗೆ ಗೊತ್ತಾಗತ್ತೆ ಅಲ್ವಾ? ಆಗ ಮನೆಯವ್ರನ್ನ ಏನು ಕೇರೆ ಮಾಡಲ್ವಲ್ಲ ಇವರು ಅನ್ನೋ ಭಾವನೆ ಬಂದ್ಬಿಡುತ್ತೆ. ಮನೆಯವ್ರಿಗೆ ಹೇಳಿದ್ರೆ ನಾವು ಕೂರ್ಸು ಒಂದ್ ಸ್ವಲ್ಪ ಬೈತೀವಿ ಫಸ್ಟು, ಆಮೇಲೆ ಅದನ್ನೇನು ಸರಿ ಮಾಡ್ತೀವಲ್ವಾ? ಸೊ ಒಂದ್ ರೀತಿ ಹಾದಿದು. ಹ್ಮ್. ಪವಿತ್ರ ಅದು ಮದ್ವೆ ಆಗುತ್ತೆ. ಹೌದು. ಮದ್ವೆ ಆಗಿದೆ ಇಲ್ಲಿ ಅವ್ಳ್ ಮದುವೆ ಆಗಿದ್ದ ಆಂಧ್ರ, ಹೈದ್ರಾಬಾದಲ್ಲೇನೆ. ಪವಿತ್ರ ಹ್ಮ್. ದೇವಸ್ಥಾನನ ಇದೆ. ಅಲ್ಲೆಲ್ಲ ಅವ್ರ ದೇವಸ್ಥಾನದಲ್ಲೇ ನೀವು ಹೋಗಿದ್ದೀರಾ? ಹೋಗಿದ್ದೆ. ಅವ್ರದ್ದೆಲ್ಲ ರಾತ್ರಿ ಕಸ್ಟಮ್ಸು, ರಾತ್ರಿ ಬೆಳಗಿನ ಜಾವ ಮದ್ವೆ ಆಗೋದು. ಹೋಗಿದ್ವಿ, ಇವನು ಎಲ್ಲ ಬಂದಿದ್ರು, ನಮ್ಮ ಅತ್ತೆ ಮನೆಯವರೇ ಎಲ್ಲ ಬಂದಿದ್ರು. ಇದು ಅವ್ರದ್ದು ಲವ್ ಮ್ಯಾರೇಜ್. ಇಲ್ಲ, ಲವ್ ಮ್ಯಾರೇಜ್ ಇಲ್ಲ. ಬೆಂಗಳೂರಲ್ಲಿ ಅವಳು ಪಕ್ಕದ ಮನೆಯವ್ರು ಯಾರೋ ಸಾಫ್ಟ್ವೇರ್ ಹುಡುಗನ ತೋರಿಸ್ಕೊಟ್ಟಿದ್ದು. ಅವ್ರ ಸಿನಿಮಾದವರು. ಇಲ್ಲ, ಸಾಫ್ಟ್ವೇರ್ ಇದ್ರು. ಅವರು ಇಂಜಿನಿಯರ್ ಕೆಲಸ ಮಾಡ್ತಿದ್ರು. ನಮ್ಮ ಪವಿತ್ರ ಇದ್ದು ಮನೇಲಿ ಒಬ್ರು ತೆಲುಗು ಪಕ್ಕದವ್ರು ಇದ್ರು, ಅವರು ಮ್ಯಾಚ್ ಮಾಡಿಕೊಟ್ಟಿದ್ದು. ಅವರು ಸ್ವಲ್ಪ ದುಡ್ಡು ಕಾಸು ಎಲ್ಲ ಈಸ್ಕೊಂಡ್ರು, ವರದಕ್ಷಿಣೆ ಅಂತೆಲ್ಲ ಈಸ್ಕೊಂಡೇ ಮದ್ವೆ ಎಲ್ಲ ಆಗಿದ್ದು. ಎಷ್ಟು ಕೊಟ್ರಿ? ನಾವು ಅದೇ ಅವ್ರು ಕೇಳಿದ ಸಾಮಾನುಗಳು, ಬೆಳ್ಳಿ ಸಾಮಾನುಗಳು ಅದೆಲ್ಲ ಕೇಳಿದ್ರು, ಒಂದು ಲಿಸ್ಟ್ ಕೊಟ್ಟಿದ್ರು. ಮೇಲೆ ಅಯ್ಯೋ, ಈಗಿನ ಅಂದಾಜಲ್ಲಿ ಜಾಸ್ತಿನೇ ಆಯ್ತು. ಏನ್ ಮಾಡಿದ್ವಿ, ಕೊಟ್ಟಾಯ್ತು ಅವಾಗ. ಅಲ್ಲ, ಏನೇನ್ ಕೊಟ್ರಿ ವರದಕ್ಷಿಣೆ? ಬೆಳ್ಳಿ ಸಾಮಾನುಗಳು, ಅವನಿಗೆ ಚೈನು, ಬಟ್ಟೆ, ಅದೆಲ್ಲ ಮದುವೆ ಖರ್ಚು, ರಿಸೆಪ್ಷನ್ ಖರ್ಚು ಎಲ್ಲ ಕೊಡ್ಬೇಕಲ್ಲ. ಎಲ್ಲ ಆಯ್ತಲ್ಲ. ರಿಸೆಪ್ಷನ್ ಎಲ್ಲಿ ಮಾಡಿದ್ದು? ಇಲ್ಲೇನೆ ದಾಸಪ್ರಕಾಶ್ ಪ್ಯಾಲೇಸ್ ಅಲ್ಲಿ. ಆ ನಂತರ ಅಷ್ಟೇ, ಏನೇನೋ ಆಯ್ತು ಪಾಪ. ಅವಳ ಜೀವನದಲ್ಲೂ 1 ತಿಂಗಳು 2 ತಿಂಗಳು ಇರಕ್ಕಾಗ್ಲಿಲ್ಲ. ಅವನೆಲ್ಲ ದುಡ್ಡು ಕಿತ್ಕೊಂಡ. ಅವಾಗ ತೆಲುಗುಲೊಂದು ಸೀರಿಯಲ್ ಮಾಡ್ತಿದ್ಲು, ಎಲ್ಲ ದುಡ್ಡು ಅವ್ರುಗಳು ಸಿನಿಮಾದಿಂದ ಬರುತ್ತೆ ಅಂತ ಎಲ್ಲ ದುಡ್ಡು ಕಿತ್ಕೊಂಡು ನೆಮ್ಮದಿ ಇಲ್ದಂಗೆ ಆಯ್ತು ಅಲ್ಲೂ. ಸುಚೇಂದ್ರ ಪ್ರಸಾದ್. ಆಮೇಲೆ ಅವರು ಯಾವುದೋ ಒಂದು ಸೀರಿಯಲ್ ಅಲ್ಲಿ ಸಿಕ್ಕಿದ್ದು ಇವಳಿಗೆ. ಅಲ್ಲಿಂದ ಹೈದ್ರಾಬಾದಿಂದ ಬಂದ್ಬಿಟ್ಲು. 2 months ಇದ್ದಿದ್ದು. ನಾಯಿನೆರಳು ಟೈಮಲ್ಲಿ, ನಾಯಿನೆರಳು ಒಂದು ಸಿನಿಮಾ ಬಂತಲ್ಲ, ಆ ಟೈಮಲ್ಲೇ ಸ್ವಲ್ಪ ಅವ್ರಿಗೆ ಚಿತ್ರರಂಗದಿಂದ ಅವ್ರಿಗೊಂದು. ಅವ್ರ ಹೆಸರೇನು? ಸೂರ್ಯ ಅವನು. ಅವ್ರ ಸಿನಿಮಾದವ್ರ? ಇಲ್ಲ, ಸಾಫ್ಟ್ವೇರ್ ಇಂಜಿನಿಯರು. ಬಟ್ ಅವ್ರಿಗೆ ಚಿತ್ರರಂಗ ಎಲ್ಲ ಗೊತ್ತಿಲ್ಲ. ಈಗ ಶೂಟಿಂಗ್ ಹೋಗೋದು, ಯಾವುದೋ ಸೀನ್ ನೋಡಿದ್ರೆಲ್ಲ ಅವ್ನಿಗೆ ಡೌಟ್ ಆಗ್ತಿತ್ತು. ಅಲ್ಲೇ ಹೈದ್ರಾಬಾದಲ್ಲಿ. ಸಪ್ರೇಟ್ ಆಗ್ರಿ. ಅದಾಗ್ಲೇ 2 ತಿಂಗಳು ಇದ್ದಿದ್ದು. ಅವಳು ಹೇಳಿದ್ಲು, ಬಂದು ನನಗೆ ಈ ಥರ ಟಾರ್ಚರ್, ಅಲ್ಲಿ ಶೂಟಿಂಗ್ ಬಂದು ಹಿಂಗೆಲ್ಲ ಬೈಯೋದು, ಈ ಸೀನ್ ಯಾಕೆ ಮಾಡಬೇಕು ನೀನು ಅಂತ ಕೇಳೋದು, ಈ ಥರದ್ದೆಲ್ಲ ನನಗೆ ಹಿಂಸೆ ಆಗ್ತಾ ಇದೆಮ್ಮ ಅಂತ ಹೇಳಿ. ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಇಷ್ಟ ಆಗಿಲ್ಲ. ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಇಷ್ಟ ಇಲ್ಲ. ನಾವೆಲ್ಲ ಮೊದಲೇ ಹೇಳಿದ್ವಲ್ಲ ನಾವು ಕಲಾವಿದ್ರು ಅಂತ. ಅವಳ ಹತ್ರ ಇರೋ ದುಡ್ಡೆಲ್ಲ ಹೊಡ್ಕೊಂಡ್ರು. ಆಮೇಲೆ ನಮ್ಗಿದು ಇಷ್ಟ ಇಲ್ಲ. ಶಿವರಾಜ್ ಕುಮಾರ್ದೊಂದು ಪಿಕ್ಚರ್ ಬಿಟ್ಲ, ಅವ್ರೊಂದು ಪೌರಾಣಿಕ ಸಿನಿಮಾ ಮಾಡಿದ್ರಲ್ಲ, ಅದರಲ್ಲೂ ಇತ್ತು ಅವಳಿಗೆ ಅವಕಾಶ. ಅಲ್ಲಿಗೆ ಅಟೆಂಡ್ ಮಾಡಕ್ಕೆ ಆಗ್ಲಿಲ್ಲ. ಹೌದು. ನಾಯಿನೆರಡು ಕಂಪ್ಲೀಟ್ ಮಾಡಿದ್ಲು ಅಷ್ಟೇ, ಗಿರೀಶ್ ಕಾಸರವಳ್ಳಿ. ಟಾರ್ಚರ್ ಅಂದ್ರೆ ಯಾವ ತರ ಟಾರ್ಚರ್ ಕೊಡೋದು? ಅದೇ, ನೀನು ಇದು ತಗೊಂಬ, ಇದು ನಿಂದು ಕಾರ್ ಇಲ್ಲಿ ಮಾರ್ಬಿಡು ಅಂತ ಕಾರೆಲ್ಲ ಮಾರಿಸ್ದ. ಅದೆಲ್ಲ ಅಷ್ಟೇ. ಅಲ್ಲೇ ಹೈದ್ರಾಬಾದಲ್ಲೇ. ಅವ್ರ ಮನೆಗೆ, ಅವ್ರ ಮನೇಲೆ 2 ತಿಂಗಳಿದ್ಲಲ್ಲ. ಇಲ್ಲಿಂದೆಲ್ಲ ಸಾಮಾನೆಲ್ಲ ತಗೊಂಡೋಗಿ ಅಲ್ಲೇ ಇದ್ಲಲ್ಲ. ಎಲ್ಲ ಸಾಮಾನು ಅದು ಇದು ಎಲ್ಲ ಅವ್ರುಗಳೇ ತಗೊಂಡ್ರು. ಮತ್ತೆ ಅವಳು ಇಟ್ಟಿದ್ದು ಬಾಂಡ್ಗಳು ಎಲ್ಲ ಅವರೇ ಕ್ಯಾಶ್ಗಳು ಮಾಡಿಕೊಂಡು ಅವನೇ ತಗೊಂಡ. ರಾತ್ರಿ 12 ಗಂಟೆಗೆ ಬರೋದು. ಈಗ ಇವಳು ಶೂಟಿಂಗಲ್ಲಿ ಇರ್ತಾಳಲ್ಲ, ಎಲ್ಲೋ ಶೂಟಿಂಗಲ್ಲಿ ಸೀನ್ ನಡೀತಾ ಇರ್ತದೆ. ಅವನು ಗಂಡನ ಜೊತೆ ಯಾವುದೋ ಸೀನ್ ನಡೀತಿರುತ್ತೆ, ಅಲ್ಲಿಗೆ ಬರೋದು, ಆ ಟೈಮಲ್ಲಿ ಬರೋದು. ನನಗಿದೆಲ್ಲ ಇಷ್ಟ ಆಗಲ್ಲ ಅನ್ನೋದು. ಬಂದು ಅವಳನ್ನ ಕೆಟ್ಟದಾಗೇನೋ ಬೈಯೋದು. ಇಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಹೋದ್ರೆ, ಇನ್ನೇನು ಬ್ಯಾಗ್ ಏನು ಓಪನ್ ಮಾಡಬೇಡ, ಮತ್ತೆ ಹೋಗ್ಬೇಕಲ್ಲ ನೀನು, ಶೂಟಿಂಗ್ ಮಾಡ್ಕೊಂಡೇ ಇರು ಅಂತೆಲ್ಲ ಅನ್ನೋದು. ಅದು ಅವಳಿಗೆ ಇನ್ನೂ ಪಾಪ, ಅವಳು ಚಿಕ್ಕವಳಲ್ವಾ, ಮನಸ್ಸಿಗೆ ಬೇಜಾರಾಯ್ತು. ಆಮೇಲೆ ಸೀದಾ ಮೈಸೂರಿಗೆ ಬಂದು ನನಗೆ ಹೇಳಿದ್ಲು ಹಿಂಗೆಲ್ಲ ಮಾಡ್ತಾರೆ ಅಂತ. ನಾನು ಒಂದು 2 months. ಅಷ್ಟರೊಳಗೆಲ್ಲ ದುಡ್ಡು ಕಾಸು ಕಿತ್ಕೊಂಡ್ಬಿಟ್ಟಿದ್ರಲ್ಲ, ಅವಳು ಸಂಪಾದನೆ ಮಾಡಿದ ದುಡ್ಡು ಕಾಸೆಲ್ಲ ಕಿತ್ಕೊಂಡಿದ್ರು. ಇದ್ರದ್ದು ಕೆಲವು ಸೀರಿಯಲ್ಲು ಇದ್ರದ್ದೆಲ್ಲ ದುಡ್ಡು ಅವರೇ ಇಸ್ಕೊಂಡ್ಬಿಟ್ಟಿದ್ರು. ಹಂಗೆ ಅವಳು ಪಾಪ ಮನೇಲಿ ಊಟ ತಿಂಡಿನೂ ಕೊಡ್ದೇನೆ ತುಂಬಾ ತೊಂದರೆ ಕೊಟ್ರು. ಮೈಸೂರಿಗೆ ಬರ್ತಾಳೆ. ಮತ್ತೆ ನಾನು ಆಕ್ಟ್ ಮಾಡ್ತೀನಮ್ಮ ಅಂತ. ಅವಳು ಜಾಣೆ ಇದ್ದಾಳೆ, ಓದಿದ್ದಾಳೆ. ಅವಳಿಗೆ ಯಾವ ಸರಿ ಯಾವ ತಪ್ಪು ಅಂತ ಗೊತ್ತಿರುತ್ತೆ.
ಅದರಿಂದ ಅವಳು ನಾನು ಮತ್ತೆ ಆ್ಯಕ್ಟ್ ಮಾಡ್ತೀನಮ್ಮ ಅಂತ ಹೇಳ್ತಾಳೆ. ರಾಜರಾಜೇಶ್ವರಿ ನಗರದಲ್ಲಿ ಒಂದು ಮನೆ, ಅಲ್ಲೊಂದು ಇದಿದೆ ಲೈಬ್ರರಿನ, ಅಲ್ಲೊಂದು ಮನೆ ಮಾಡ್ಕೊಂಡು ಅವಳು ಇರ್ತಾಳೆ. ನಾಗ್ತಿಹಳ್ಳಿ ಅವ್ರದ್ದೊಂದು ಸೀರಿಯಲ್ ಮಾಡ್ತಿರ್ತಾಳೆ. ಅದರಲ್ಲಿ ಈ ಅಪ್ಪನೇ ಹೀರೋ, ಸುಚೇಂದ್ರ ಪ್ರಸಾದ್. ಅದೇನು ಸ್ಟಾರ್ಟ್ ಆಗುತ್ತೆ ಪ್ರೇಮ? ಅವರು ಸುಚೇಂದ್ರ ಪ್ರಸಾದ್ ಆಲ್ರೆಡಿ ಮ್ಯಾರಿಡ್ ಅವರು. ಅವಾಗ ಅವ್ರ ಹೆಂಡ್ತಿಗೂ ಅವ್ರಿಗೂ ಏನೋ ಕ್ಲಾಶ್ ಆಗಿ ಆಚೆ ಬಂದಿರ್ತಾರೆ. ಅವ್ರಿಗೆ ಇರಕ್ಕೆ ಜಾಗ ಇರಲ್ವಲ್ಲ, ಹೆಂಗೋ ಇವಳೊಬ್ಳೆ ಇದ್ದಾಳೆ ಅಂತ ದಿನ ಮಾತಾಡಿಸಿ ಅವಳು ಮನೆಗೆ ಬಂದು ಇರ್ತಾರೆ. ಇಲ್ಲಿ ಕೆಲವು ಕಲಾವಿದರು, ರಂಗಾಯಣದವರು, ಅಲ್ಲಿ ಹೋದವರು ನನಗೆ ಹೇಳಿದ್ರು, ಹಿಂಗೆ ಅವ್ನು ಬಂದಿದ್ದಾನೆ, ಅವ್ನು ಮ್ಯಾರಿಡ್ ಅಂತೆಲ್ಲ ಹೇಳಿದ್ರು ನನಗೆ. ಇದನ್ನ ನಾನು ಅವನ್ನ ಪ್ರಶ್ನೆ ಮಾಡಿದೆ, ಅಪ್ಪನ ಇಲ್ಲಿ ಕರೆಸ್ಬಿಟ್ಟೆ ಕೇಳಿದೆ, ಯಾಕೆ ದಿನ ಅಲ್ಲಿ ಬಂದು ಕೂತ್ಕೋತೀರಾ, ಏನು ಆಕೆದು ಇನ್ನೂ ತೀರ್ಮಾನ ಆಗಿಲ್ಲ, ನೀವೇನು ಮದುವೆ ಆಗ್ತೀರಾಕೇನ ಅಂತಲೂ ಕೇಳಿದೆ. ಇಲ್ಲ ನಾನು ಆಗಲ್ಲ, ಮತ್ತೆ ಅವಳ ಮನೇಲಿ ಬರಬೇಡಿ ಅಂತ ಹೇಳಿನೂ ಕಳಿಸಿದ್ದೆ ನಾನು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ ನನಗೆ. ಅವಳು ಬೆಂಗಳೂರಲ್ಲಿ ನಾಗ್ತಿಹಳ್ಳಿ ಇದರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ಲು, ಏನಾಯ್ತೋ ಗೊತ್ತಿಲ್ಲ. ಮದುವೆ ಆದ್ರ? ಮದುವೆ ಅಂತೂ ಆಗಿಲ್ಲ. ಅವಳು ಈಗ ಮೊನ್ನೆ ಹೇಳ್ಕೊಂಡಿದ್ದು ಮದುವೆ ಆಗಿಲ್ಲ ಅಂತ. ಜೊತೆಲಿ ಇದ್ರು. ಅವ್ರ ತಾಯಿಗೆಲ್ಲ ಗೊತ್ತಿತ್ತು. ಮಕ್ಕಳು? 2 ಮಕ್ಳು ಆಯ್ತಲ್ಲ ಅವಳಿಗೆ. ಬಟ್ ಕೆಲವು ಡಾಕ್ಯುಮೆಂಟ್ಸ್ಗಳು ಜೊತೆಲಿದ್ದಾರೆ ಅನ್ಬೇಕಾದ್ರು, ಆಧಾರ್ ಮಾಡ್ಬೇಕಾಗ್ಲಿ, ಇಲ್ಲ ಪಾಸ್ಪೋರ್ಟ್ ಮಾಡ್ಬೇಕಾಗ್ಲಿ, ಇಲ್ಲ ಏನೇ ಮಾಡ್ಬೇಕಾಗ್ಲಿ ಹೆಸರು ಕೊಡ್ಬೇಕು. ಹೌದು, ಕೊಟ್ಟಿದ್ದಾರೆ ಅವರು. ಏನಂತ ಕೊಟ್ಟಿದ್ದಾರೆ? ಸುಚೇಂದ್ರ ಪ್ರಸಾದ್ ಅವರು ಆಧಾರ್ ಮಾಡ್ಕೊಂಡಿದ್ದಾರೆ, ವೈಫ್ ಆಫ್ ಅಂತ ಈಕೆ ಹೆಸರು ಕೊಟ್ಟಿದ್ದಾರೆ. ಇವಳೆಲ್ಲೂ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಅವ್ರು ಕೊಟ್ಟಿದ್ದಾರೆ ಇವಳ ಹೆಸರು ಎಲ್ಲ ಕಡೆ ಕೊಟ್ಕೊಂಡಿದ್ದಾರೆ. ಅವ್ರಿಗೆ ಕೆಲಸ ಕಾರ್ಯ ಏನು ಇಲ್ದೇನೆ ಇದ್ರಲ್ಲ ಆ ಟೈಮಲ್ಲಿ. ಅವ್ರಿಗೊಂದು ನೀವೇನ್ ಹೇಳಿದ್ರಿ? ಅಲ್ಲ, ಅವ್ರ ನನ್ನ ಹತ್ರ ಮದ್ವೆ ನಾನು ಆಗಲ್ಲ ಅಂದ್ರು ಅಯ್ಯಪ್ಪ. ಆಗಲ್ಲ ಅಂದ್ಮೇಲೆ ಇಲ್ಲ, ಅದನ್ನು ನಾನು ಕೇಳಿದೆ. ಅವಳ ಮನೆಗೆ ನೀವು ಬರಬಾರ್ದು, ಅಲ್ಲಿರ್ಬಾರ್ದು ನೀವು. ಅವಳಿಗೆ ಇನ್ನೂ ಅಲ್ಲಿಂದ ಡಿಸೈಡ್ ಆಗಿಲ್ವಲ್ಲ. ನೀವು ಮದ್ವೆ ಆಗಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಬರ್ತೀರಾ ಅಲ್ಲಿ ಅಂತಾನು ಕೇಳಿದ್ದೀನಿ ನಾನು ಅವ್ರಿಗೆ. ಅಯ್ಯಪ್ಪನ ಮೈಸೂರು ಕರ್ಸೇ ಕೇಳಿದ್ದೀನಿ ನಾನು. ಈ ರಂಗಾಯಣದವರು ಅಲ್ಲಿ ಇಬ್ಬರು ನನ್ಗೆ ಹೇಳಿದ್ರು ಬಂದು, ಅದಕ್ಕೆ ನಾನು ಅವ್ರನ್ನ ಕರೆಸಿ ಕೇಳಿದ್ದೀನಿ. ಇನ್ಮೇಲೆ ನೀವು ಹೋಗ್ಬೇಡಿ ಅಲ್ಲಿಗೆ ಅಂತಾನು ಹೇಳಿದ್ದೀನಿ. ಆಮೇಲೆ ಹೋಗ್ತಾ ಇದ್ದಾರೆ ಅವರು. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಹೇಳ್ಕೊಂಡು ಹಾಗೆ ಜೊತೆಲಿದ್ರು. ಒಂದು 4-5 ವರ್ಷ ಆದ್ಮೇಲೆ ಈ ಮಕ್ಕಳಾಗಿದ್ದು. ಎಲ್ಲಿಗೂ ಬರೋರು. ನಾನು 1-2 ಸಾರಿ ಅವ್ರ ತಾಯಿನ ಕೇಳಿದೆ. ಅವ್ರ ತಾಯಿ ಬರೋರು ಇಲ್ಲಿ ಯಾವಾಗ್ಲಾರು, ಮಗನ ಜೊತೆ ಬರೋರು. ಅವ್ರಿಗೆ ನಡಿಯಕ್ಕಾಗಲ್ಲ, ಕಾರಲ್ಲೇ ಕೂತ್ಕೊಳ್ಳೋರು. ಏನೋ ನೋಡಿ ಹಿಂಗೆ ಹಂಗೆ ಹಿಂಗೆ ಅಂತ ಅವರು ತೇಲ್ಸೋರು. ಮದ್ವೆ ಅಂತೂ ಆಗಿಲ್ಲ. ಗೊತ್ತಾಗಿದೆ ಅವಾಗ ಮದುವೆ ಆಗಿಲ್ಲ ಅಂತ? ನನಗೆ ಅದೇ ಗೊತ್ತಿತ್ತು ನನಗೆ. ಬಟ್ ಆಯಪ್ಪನ ಹತ್ರ ಯಾರು ಮಾತಾಡ್ತಾರೆ? ಎಲ್ಲ ಮಾತಾಡೋದು ನೋಡ್ಬಿಟ್ರೆ ನಾವು ಎದುರವ್ರಿಗೂ ಬಾಯಿ ಮುಚ್ಚಿಬಿಡ್ಬೇಕು. ಆ ಥರ ಮಾತಾಡ್ತಾರಲ್ಲ ಅವರು. ಮಾತಿಗೆ ಕೂತ್ಕೋತಾರ ಮಾತಾಡಕ್ ಅವರು? ಹಾಗೆಲ್ಲ ಕೂತ್ಕೊಳ್ಳಲ್ಲ ಮಾತಾಡಕ್ಕೆ. ಮನೆಗೆ ಬರ್ಲಿಲ್ಲ? ಬರ್ತಾ ಇದ್ರು. ಮೊದಲನೇ ಮಗು ಬಾಣಂತಾನೆ ಇಲ್ಲೇ ತಾನೆ ನಾ ಮಾಡಿದ್ದು. ಬರೋರು 1-2 ತಿಂಗಳು ಇಲ್ಲೇ ಇದ್ರು. ಆಮೇಲೆ ಇವ್ರಿಬ್ರಲ್ಲಿ ಏನ್ ಕ್ಲಾಶ್ ಆಯ್ತು ಗೊತ್ತಿಲ್ಲ ನನಗೆ. ಮದುವೆ ಆಗಿಲ್ಲ ಅನ್ನೋದು ಗೊತ್ತು, ಮಗು ಆಗಿದೆ ಅಂದಾಗ ಯಾವ ತರ ನೋಡ್ತಾರೆ ಅಂತ ನಿಮ್ಗೆ ಹೇಳಿಲ್ಲ? ಅದನ್ನ ತುಂಬಾ ಸರಿ ಅಯ್ಯಪ್ಪನ್ ಕೇಳಿದೀನಿ ನಾನು. ಈಗ ಇಷ್ಟ ಲೇಟಾಗಿ ಕೇಳ್ತಿದ್ರಲ್ಲಮ್ಮ ಅಂತ ಮೊದ್ಲಿಂದ ಕೇಳ್ತಾನೆ ಇದ್ದೀನಲ್ಲ ನಾನು ಅಂತ ಹೇಳ್ತೀನಿ. ಈಗ ನಿನ್ನ ಬರಬೇಡ ಅಂತ ಹೇಳಿದೆ, ಮದುವೆ ಆಗಲ್ಲ ಅಂತ ನೀನ್ ಹೇಳ್ದೆ, ಇದೆಲ್ಲ ಮತ್ತ್ಯಾಕಪ್ಪ ಕಂಟಿನ್ಯೂ ಅಂತಂದ್ರೆ ಇವಾಗ ಕೇಳ್ತಿದಿರಲ್ಲ ಅಂತಾನೆ. ಕೇಳುವಾಗ ಉತ್ತರ ಕೊಡೋದಿಲ್ಲ, ಕೇಳುವಾಗ ಉತ್ತರ ಕೊಡಲ್ಲ. ಇದನ್ನ ತುಂಬಾ ಸರಿ ಪ್ರಶ್ನೆ ಮಾಡಿದ್ದೀನಿ. ಈ ವಿಷಯದಲ್ಲಿ ನೀವು ಅವ್ರ ಜೊತೆ ಗಲಾಟೆ ಆಗಿದ್ಯಾ? ಗಲಾಟೆ ಅಂತಿಲ್ಲ, ಮಾತಾಡ್ತೀನಿ. ಏನ್ ಅವ್ರು ತುಂಬಾ ವಿದ್ಯಾವಂತ, ಅವ್ರ ಹತ್ರ ಏನ್ ಗಲಾಟೆ ಮಾಡ್ತೀರಾ ಹೇಳಿ? ಮಗಳು ಅಲ್ಲೇ ಇದ್ದಾಳಲ್ಲ. ಆಮೇಲೆ ಇವಳಿಗೂ ಬೇಜಾರಾಗುತ್ತಲ್ಲ ನಾನ್ ಗಲಾಟೆ ಮಾಡಿದ್ರೆ. ಅಲ್ಲ, ಏನ್ ಹೇಳಿದ್ ಮಾತು ಕೇಳ್ತಾರೆ ಅನ್ಕೊಂಡಿದೀರಾ? ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರೇನ್ ಹೇಳಿದ್ ಮಾತು ಕೇಳ್ತಾರ? ಏನು ಕೇಳಲ್ಲ, ನಮ್ನೆ ಬಾಯಿ ಮುಚ್ಚಿಸ್ತಾರೆ. ಈಗ ಅವನು ಆಯಪ್ಪನ್ ಕೇಳ್ತಾ ಇದ್ರೆ ನೀ ಬಿಡಮ್ಮ ಹೋಗ್ಲಿ ಅಂತಾರೆ. ಅವ್ರಿಗೆ ಪೆಟ್ಟಾದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಅಷ್ಟೇ. ಮತ್ತೆ ಸಪರೇಟ್ ಆಗ್ತಾರೆ. ಸಪರೇಟ್ ಆದಾಗ್ಲೂ ಆ ಸುಚೇಂದ್ರ ಪ್ರಸಾದ್ ಹತ್ರ ಮಾತಾಡಿದೀನಿ ನಾನು. ಇಷ್ಟ್ರ ಮಟ್ಟಕ್ಕೆ ತಂದಿದ್ಯಲ್ಲಪ್ಪ ನೀನು, ಇವಾಗ ಇಷ್ಟ್ರ ಮಟ್ಟಕ್ಕೆ ತಂದಿದ್ಯಲ್ಲ, ನೀನೇ ಸರಿ ಇಲ್ಲ. ಅವಳಿಗೆ ನೆಮ್ಮದಿನೇ ಇರ್ಲಿಲ್ಲ. ಈ ಅಪ್ಪ ಸುಚೇಂದ್ರ ಪ್ರಸಾದ್ ಅಷ್ಟೇನೆ, ಎಲ್ಲ ಅವಳ ಖರ್ಚಲ್ಲೇ ಮ್ಯಾನೇಜ್ ಮಾಡ್ಕೊಳ್ಳೋದು.
ಬ್ಯಾಂಕ್ ಲೋನ್ ತಗೊಂಡು ಅವಳು ಮನೆ ಮಾಡ್ಕೊಳ್ಳೋದು, ಬ್ಯಾಂಕ್ ಸಾಲ ತೀರ್ಸೋದು, ಕೆಲಸ ಮಾಡ್ಬೇಕಲ್ಲ ಅದಕ್ಕೆ. ನಾನು ನೋಡಿರೋದು, ಇಲ್ಲಿಂದ ಎಲ್ಲ ನಾನು ಎತ್ಕೊಂಡು ಹೋಗುವೆ. ಅವಳ ಮಕ್ಕಳಿಗೆ ಅಲ್ಲೇ ಅವರಿಬ್ರು ಶೂಟಿಂಗ್ ಹೋದಾಗ ನಾನು ಅಲ್ಲಿ ಇರ್ಬೇಕಲ್ಲ ಮಕ್ಕಳು ನೋಡ್ಕೊಂಡು. ಹಂಗೆ ಸಂಪಾದನೆ ಮಾಡಿದ್ದೆಲ್ಲ ಅವ್ರು ಎತ್ಕೊಂಡ್ರು. ಹೆಣ್ಮಕ್ಳು ಏನ್ ಮಾಡ್ತಾಳೆ ಹೇಳಿ? ಕೂತ್ಕೊಂಡು ಅರ್ಧ ಗಂಟೆ ಯಪ್ಪ ಪ್ರೀತಿಯಿಂದ ಏನಾದ್ರು ಮಾತಾಡ್ತಾರಾ ಅವಳ ಜೊತೆ? ಪವಿತ್ರ ದುಡ್ದಿದ್ದೆಲ್ಲ ಗಂಡಂದಿರಿಗೆ ಹೋಯ್ತು ಅಷ್ಟೇ. ಅಲ್ಲ, ಕೂತ್ಕೊಂಡು ಏನಾದ್ರು ಮಾತಾಡ್ತಾರ ಪವಿತ್ರ ಹತ್ರ? ಇವ್ರಿಗೆ ಬೇಳೆ ಸಾರು ಬೇಕು, ತಿನ್ನೋದು ತರಕಾರಿ ಕುಂಬಳಕಾಯಿ ಮಾತ್ರ, ಮನೇಲಿ ಇನ್ನೇನು ಸಾರು ಮಾಡ್ತಿರ್ಲಿಲ್ಲ. ತಗೊಂಡೋಗಿ ಏನಾದ್ರು ಸಾರು ಕೊಟ್ರೆ ನಾನು ತಿನ್ನಲ್ಲ ಅಂತ ಎದ್ದೋಗ್ತಿದ್ದ ಮನುಷ್ಯ, ನಾನೇ ನೋಡಿದ್ದೀನಿ. ಏನಿರುತ್ತೆ ಹೇಳಿ ಮತ್ತೆ? ಸತ್ಯ ಏನು ನಡೆಯಲ್ಲ. ಅಯ್ಯಪ್ಪನ ಹತ್ರ ಸತ್ಯ ಹೇಳಿದ್ರೆ ಏನೂ ನಡೆಯೋದಿಲ್ಲ. ಅವಲಕ್ಕಿ ಉಪ್ಪಿಟ್ಟು ತಗೊಂಡೋದ್ರೆ ಅದ್ರಲ್ಲಿ ಈರುಳ್ಳಿ ಹಾಕಿದೀರಾ ಅಂತಾರೆ. ಕಣ್ಣಲ್ಲಿ ನೀರು ಹಾಕ್ತಾಳೆ ನನ್ನ ಮಗಳು. ಅಷ್ಟು ದುಡ್ಕೊಂಬಂದು ಅವಳಿಗೆ ನೆಮ್ಮದಿ ಇಲ್ಲ. ಒಂದು ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಹಗಲು ಇರುಳು ದುಡಿತಾಳೆ ಅವಳು. ಒಂದು ಸಣ್ಣದೊಂದು ಆ್ಯಡ್ ಸಿಕ್ಕಿದ್ರು ದುಡ್ಡು ಬರುತ್ತಲ್ಲ ಅಂತ ಕೆಲಸ ಮಾಡ್ತಾಳೆ. ಬ್ಯುಸಿ ಇದ್ದಾಳೆ. ಒಂದು ಹಿಂದಿ ಸಿನಿಮಾ ಮಾಡಿದಾಳೆ, ಬಾಂಬೆಗೆ ಹೋಗಿ 15 ದಿನ ಇದ್ದಾಳೆ. ಬೆಳಗಿಂದ ಅವಳು 5:30 ಹೊರಟ್ರೆ ಆ ಶೂಟಿಂಗ್ ಸ್ಪಾಟ್ ಸಿಗೋದು 12 ಗಂಟೆ ಆಗುತ್ತಂತೆ. ಅಷ್ಟು ದೂರ ಇದೆ ಜರ್ನಿ. ಅಲ್ಲಿಂದ 2 ಅವರ್ಸ್ ಕೆಲಸ ಮಾಡ್ಕೊಂಡು ಮತ್ತೆ ಅದೇ ಜರ್ನಿ ಮಾಡ್ಕೊಂಡು ಅವಳು ಇರೋ ಜಾಗಕ್ಕೆ ಬರೋದು. ಇಷ್ಟೆಲ್ಲ ಕಷ್ಟಪಡೋದು ಯಾರಿಗೆ? ತನ್ನ ಮಕ್ಕಳು ನಾವು ಚೆನ್ನಾಗಿರ್ಬೇಕು ಅಂತ. ಸಾಲ ಮಾಡಿದಾಳೆ, ಬ್ಯಾಂಕ್ ಲೋನ್ ಮನೆ ಮಾಡಿದಾಳೆ ಅಲ್ಲಿ ಆ ರಾಜರಾಜೇಶ್ವರಿ ನಗರದಲ್ಲಿ. ನೀನೇನ್ ಮಾಡ್ತಾ ಇದೀಯ ಕೂತ್ಕೊಂಡು? ಸುಮ್ಮನೆ ಏನೋ ಮಾತಾಡಿ ಒಬ್ಬರನ್ನ ಅಲ್ಲಗೆಳೆಯದೇನೆ ಕೂತ್ಕೊಂಡು. ಎಷ್ಟು ದಿನ ಸಹಿಸ್ಕೊಂಡಿರಕ್ಕಾಗುತ್ತೆ ಹೇಳಿ? ಅವಳು ವಿದ್ಯಾವಂತೆ, ಅವಳು ಓದಿದಾಳೆ, ಅವಳಿಗೆ ಯಾವ್ದು ತಪ್ಪು ಸರಿ ಗೊತ್ತಿದೆ. ಈ ನಡುವೆ ಮೊದಲನೇ ಕ್ಲಿಯರ್ ಆಯ್ತಾ? ಹಾ, ಎಷ್ಟು ವರ್ಷ ಬೇಕಾಯ್ತು? ಏನ್ಲ 2 ತಿಂಗಳಲ್ಲಿ. ಅವನು 2 ತಿಂಗಳ ಜೊತೆಲಿ ಅವನೇ ಬಂದು ಎಲ್ಲ ಕ್ಲಿಯರ್ ಮಾಡ್ಬಿಟ್ಟ. ನನಗ್ ಬೇಡ, ಯಾಕೆಂದ್ರೆ ಇವ್ರು ಚಿತ್ರರಂಗಕ್ಕೆ ಹೋಗ್ತಾರೆ, ಅವ್ರು ಬೇಡ, ನನ್ಗೆ ನನ್ನ ತಾಯಿನ ನನ್ನನ್ನ ನೋಡ್ಕೊಂಡು ಮನೇಲಿ ಇರ್ಬೇಕು ಅಂತ. ಬಟ್ ಇದು ಸುಚೇಂದ್ರ ಪ್ರಸಾದ್ ಸಪರೇಟ್ ಆಗ್ತಾರೆ. ಈಗ ಸಪರೇಟ್ ಆಗಿದಾರಲ್ಲ, ಡೈವರ್ಸು ಮಾಡ್ಕೊಂಡಿದ್ದಾಳಲ್ಲ. ಆಗುತ್ತೆ. ಅವರು ಲಿವಿಂಗ್ ಟುಗೆದರ್ ಆದ್ಮೇಲೆ, ಅದು ಅಷ್ಟು ವರ್ಷ ಜೊತೆಲಿ 12 ವರ್ಷ 13 ವರ್ಷ ಜೊತೆಲಿ ಇದ್ಮೇಲೆ ಅದು ಡೈವರ್ಸ್ ಅಂತ ಆಗ್ಲೇಬೇಕು. ಕಾನೂನು ಆತರ ಇದೆ. ಮಾಡ್ಕೊಂಡಿದ್ದಾಳೆ ಅವಳು, ಮಾಡ್ಕೊಂಡಿದ್ದಾಳೆ, ಇಲ್ಲೇ ಮೈಸೂರಲ್ಲೇ ಮಾಡ್ಕೊಂಡಿದ್ದಾಳೆ. ಅದನ್ನ ನನ್ಗೆ ಯಾರೋ ಬೇರೆಯವ್ರು ಹೇಳಿದ್ರು. ನಾನು ಅದನ್ನೆಲ್ಲ ಮಕ್ಳ ಹತ್ರ ಕೂತ್ಕೊಂಡು ಮಾತಾಡಲ್ಲ. ಈಗ ಅವರೆಲ್ಲ ದೊಡ್ಡವರಾಗಿದ್ದಾರೆ. ಇವನಿಗೆ 43 44, ಅವಳಿಗೂ 45 46 ಆಗಿದೆ. ಈಗ ಕೂತ್ಕೊಂಡು ನಾನೇನ್ ಅರಿಕತೆ ಮಾತಾಡ್ಲಿ ಇವ್ರ ಹತ್ರ ಅಲ್ವಾ? ನಾನು ಅದೆಲ್ಲ ಕೇಳಕ್ ಹೋಗಲ್ಲ. ಆಮೇಲೆ ಅದರಿಂದ ನನಗೂ ಸರಿಯಾದ ತಿಳ್ಕೊಳ್ಳೋ ಅಂತದ್ ಈಗ ಏನು ನನಗಿಲ್ಲ, ಗೊತ್ತಾಗಿದೆಯಲ್ಲ ಎಲ್ಲ. ಈಗ ಏನ್ ಹೇಳಕ್ ಹೋಗೋದು ಹೇಳಿ? ನರೇಶ್ ಜೊತೆ ಮದುವೆ ಆಗಿದಾರಲ್ಲ, ಈಗ ಮದುವೆನ ಅದಕ್ಕೆ ಮದುವೆ ಆಗಿದೆ ಅಂತಾನೆ ಹೇಳಿದಾಳೆ. ಅಯ್ಯಪ್ಪನೂ ನನ್ಗೆ ಹೇಳಿದ್ರು, ಅಲ್ಲಿಗೆಲ್ಲ ನಾನು ಹೋಗಿದ್ದೆ ಅಂತ ಹೇಳಿದ್ದಾರೆ. ಅಮ್ಮ, ನನಗೆ ನೆಮ್ಮದಿ ಬೇಕು, ಬರೀ ದುಡ್ಡು ಕೊಟ್ಟಿದೊಂದೇ ಆಗಿದ್ದು, ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋರ್ ಬೇಕು ಅಂತಾನೆ ಅವಳು ನನಗೆ ಹೇಳಿದ್ದು. ನನಗ್ ಪ್ರೀತಿಯಿಂದ ನೋಡ್ಕೊಳ್ಳೋರ್ ಬೇಕು. ಸುಸ್ತಾಗಿ ನಾನು ಕೆಲಸ ಮಾಡ್ಕೊಂಡ್ ಬಂದಿರ್ತೀನಿ, ಮನೇಲೂ ಬಂದು ನಾನು ದುಡ್ದು ಒಂದೇನೋ ಕಾಫಿನೋ ಏನೋ ಕೊಟ್ರೆ ನನಗಿದ್ ಬೇಡ. ಇವರು ಸುಚೇಂದ್ರ ಪ್ರಸಾದ್ ತುಂಬಾ ಸಾರಿ ನಾನೇ ಅದನ್ನ ಮನೇಲೆ ನೋಡಿದ್ದೀನಿ. ಈ IMA ಜ್ಯುವೆಲರ್ಸ್ ಅಂತ ಬೆಂಗಳೂರಲ್ಲಿ ಇತ್ತಲ್ಲ, ಅದಕ್ಕೆ ಒಂದು 10 ಲಕ್ಷ ಪಾಪ ಇವಳು ಇನ್ವೆಸ್ಟ್ ಮಾಡಿದ್ದಾಳೆ. ಅದನ್ನ ನಾನು ಹೋದಾಗ ನೋಡಿ, ಅಮ್ಮ ಹಾಕ್ಬಿಟ್ರು, ಯಾಕೆ ಹಾಕಕ್ ಹೋದ್ರು ಅಮ್ಮ ಇವರು ಅಂತ ಎಲ್ಲ ಅಂದ್ರು. ಸರಿ, ನಾನು ಯಾಕಮ್ಮ ಆಗ್ತೆ, ನಮ್ಗೆ ಯಾಕೆ ಬೇಕಾಗಿತ್ತು, ಇದೆಲ್ಲ ಸ್ವಲ್ಪ ವ್ಯವಹಾರ ಸರಿ ಇಲ್ಲ, ಹಾಕಿದ್ದೀನಮ್ಮ ಅಂದ್ಲು. ಒಂದಿನ ಟಿವಿಲಿ ಅದು ಬರ್ತಾ ಇತ್ತು, ಅದು ತುಂಬಾ ಜನಕ್ಕೆ ಚೀಟ್ ಆಗಿದೆ ಅಂತ. ಅವತ್ತು ಅವ್ರು ಹೇಳಿದ್ರು ಸುಚೇಂದ್ರ ಪ್ರಸಾದ್, ನಾನು ಹೇಳ್ದೆ ಅಮ್ಮ ಬೇಡ ಬೇಡ ಅಂತ, ನೋಡಿ ಹಾಕ್ಬಿಟ್ಟಿದ್ದಾರೆ ಅಂತ. ಆಗ ನಾನು ಮಗಳು ಶೂಟಿಂಗಿಂದ ಬಂದ್ಮೇಲೆ ಹೇಳಿದೆ, ಅಲ್ಲಮ್ಮ ಯಪ್ಪ ಬೇಡ ಅಂದಾಗ ನೀನ್ ಯಾಕಮ್ಮ ಹಾಕಕ್ ಹೋಗಿದ್ದೆ ಅಂತ. ಅವಳು ಹೇಳ್ತಾಳೆ, ಅಮ್ಮ ಅವರೇ ನನಗೆ ಹಾಕ್ಸಿದ್ದು ಅಂತ. ಯಾಕೆ ಸುಳ್ಳು ಹೇಳ್ತಾರೆ? ಎಷ್ಟು ಸುಳ್ಳನ್ನ ಕೇಳಕ್ಕಾಗತ್ತೆ? ಒಂದೊಂದ್ಸಾರಿ ತಲೆ ಬ್ಲಾಸ್ಟ್ ಆಗ್ಬಿಡ್ತದೆ. ನಾನು ಯಾರ ಜೊತೆ ಇದ್ದೀವಿ, ಕಳ್ಳರ ಜೊತೆ ಇದೀವ, ಯಾರ ಜೊತೆ ಇದೀವಿ ಅಂತ ಅನ್ಸುತ್ತಲ್ವಾ? ಅವಾಗ ಅದನ್ನ ನಾನು ಕೇಳಿದೆ, ಈಗ ತಾನೇ ಹೇಳಿದ್ರಲ್ಲ ನೀವು ನಂಗೆ ಗೊತ್ತೇ ಇಲ್ಲ ಅಂತ, ನೀವೇ ಹೋಗಿ ಹಾಕ್ಸಿದೀರಲ್ಲ. ಇದನ್ನ ಕೇಳ್ತೀನಿ ಅಂತ ನನ್ನ ಹತ್ರ ಮಾತಾಡಲ್ಲ. ನಾನು ಎದುರಿಗೆ ಕೇಳ್ಬಿಡ್ತೀನಿ, ಇದನ್ನ ನೀವ್ ಯಾಕೆ ಮಾಡಿದ್ರಿ, ಇದ್ಯಾಕೆ ಸುಳ್ಳು ಹೇಳ್ತಿದ್ದೀರಾ ನೀವು ಅಂತ. ಹೇಳೋದೆಲ್ಲ ಬರೀ ಸುಳ್ಳೆ, ಸುಳ್ಳು ಸುಳ್ಳು ಸುಳ್ಳು. ಯಾರು? ಅವಾಗ ಮನೆ ಸ್ವಲ್ಪ ಇದಾಗ್ತಿತ್ತು, ಕ್ಲಾಶ್ ಆಗ್ತಿತ್ತು.
ಬಿಟ್ಟು ಬರೋದು, ನಾನು ಅವ್ರ ಜೊತೆ ಇರ್ತೀನಿ ಅದೆಲ್ಲ ನನಗೇನು ಹೇಳಿಲ್ಲ. ನಾನು ಅದನ್ನ ಕೇಳಕ್ಕೂ ಹೋಗಿಲ್ಲ. ಯಾಕೆ ಅಂದ್ರೆ ತುಂಬಾ ಕಿತ್ತಾಡ್ಕೊಂಡು ಇದು ಮಾಡ್ಕೊಳಕ್ ಆಗಲ್ಲ ಅಲ್ವಾ. ಅದು ಅವಳವ್ರ ತೀರ್ಮಾನ. ನಾನೇನೆ ಅವಳು ಈಗ ಎಲ್ಲೋ ಹೊರಡ್ಬೇಕು ಅಂತಾರಮ್ಮ, ಅವ್ರು ಬರಲ್ಲ ಸುಚೀಂದ್ರ ಪ್ರಸಾದ್. ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಂತ ಲೇಟಾಗಿ ಬರ್ತಾರೆ. ನಾನು ಮಕ್ಕಳು ಎಲ್ಲೋ ಹೋಗ್ಬೇಕು. ಕೊನೆಗೆ ನೀವೇ ಯಾವುದೋ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ ಅಂತಾರೆ. ಇದೆಲ್ಲ ಒಂದು ಒಬ್ಬರು ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕು, ಮಕ್ಕಳು ಅಷ್ಟೇ ಕಾಯ್ತಾ ಕೂತಿರ್ತಾರೆ, ಬರಲ್ಲ. ಈ ಅಪ್ಪ ಎಲ್ಲೋ ಯಾರ ಹತ್ರ ಮಾತಾಡ್ತಾ ನಿಂತಿರ್ತಾರೆ. ಇಲ್ಲೇ ಇದ್ದೀನಿ, ಗೇಟ್ ಹತ್ರ ಇದ್ದೀನಿ, ಆರ್ಚ್ ಹತ್ರ ಇದ್ದೀನಿ. ಫ್ಯಾಮಿಲಿಲಿ ಒಂದು ಒಗ್ಗಟ್ಟು ಬೇಕಲ್ವಾ. ತಂದೆ ಅದು ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು, ನೋಡ್ಬೇಕಲ್ವಾ. ಎಷ್ಟು ಅಂತ ತಾಯಿ ಮಾಡ್ತಾಳೆ. ಇದು ಆ ಕಾಲ ಅಲ್ವಲ್ಲ, ಬದಲಾವಣೆ ಆಗಿದೆಯಲ್ಲ. ಅಲ್ಲ, ಈಗ ನರೇಶ್ ಜೊತೆ ಮದುವೆ ಆಗ್ಬೇಕಾದ್ರೆ ಮದ್ವೆ ಆಗಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಈಗ ಇವರಿಂದ ಏನೋ ಗೊತ್ತಿಲ್ಲ ನಿಮ್ಗೆ. ಅದು ನಾನು ತಿಳ್ಕೊಂಡಿಲ್ಲ, ನಾನು ಕೇಳಕ್ಕೂ ಆಗಲ್ಲ. ಯಾಕೆಂದ್ರೆ ಅವಳು ನನ್ಗೇನಾದ್ರು ನಿನ್ಗೆ ಯಾಕೆ ಬೇಕಮ್ಮ ಅಂದ್ಬಿಟ್ರೆ, ನಿನ್ಗೆ ಯಾಕೆ ಬೇಕು ಈ ವಿಷಯ ಅಂತ ಕೇಳಿದ್ರೆ, 45 ಅವಳಿಗೂ 46 ಆಯ್ತಲ್ಲ. ಅಲ್ಲ, ಈಗ ನರೇಶ್ ಜೊತೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾದಾಗ ನೀವೆಲ್ಲ ಮಾತಾಡಿದ್ರೆ ಅಲ್ಲ, ನಾನು ಇದು ಬೇಡ ಅಂತಾನೆ ತುಂಬಾ ಸರಿ ಅವಳ ಹತ್ರ ಹೇಳ್ಕೊಂಬಂದಾಗ ಇದು ಇವರಿಬ್ರಿಗೂ ಆಗಿದ್ ಕ್ಲಾಶ್ಗಳು ಹೇಳ್ತಿದ್ಲು. ನನಗೆ ನನ್ನ ಜೀವನದಲ್ಲಿ ನನಗೊಂಚೂರು ನೆಮ್ಮದಿ ಬೇಕು, ಬರೀ ನಾನು ದುಡಿಯೋದೇ ಆಗಿದೆ ಅಂತ ಹೇಳ್ತಿದ್ಲು. ಆಮೇಲೆ ಮುಂದಕ್ಕೆ ನಾನು ಏನು ಅವಳನ್ನ ಪ್ರಶ್ನೆ ಮಾಡಲಿಲ್ಲ. ನನಗೆ ಉತ್ತರ ಕೊಡ್ತಾಳೆ. ನಾವು ತಾಯಿ ಆದವಳು ನಾನು ಕೆಳಮಟ್ಟಕ್ಕೆ ಹೋಗ್ಬಾರ್ದು. ನಿನ್ಗೆ ಯಾಕೆ ಬೇಕದು? ನಂದು ಈ ಥರ ಎಲ್ಲ ನಾನು ಕಷ್ಟ ಅನುಭವಿಸಿದ್ ನಿನ್ಗೆ ಹೇಳಿದ್ನಲ್ಲ ನಾನು. ಅಂದ್ರೆ ಏನು ಮಾಡೋದು ಹೇಳಿ? ಈಗ ಅವಳು ಏನು ಹೇಳ್ತಾಳೆ ಕೇಳಿಸ್ಕೊಳ್ಳೋದು. ಹೌದಮ್ಮ, ಸರಿ. ಇವನು ಏನ್ ಹೇಳ್ತಾನೆ ಕೇಳಿಸ್ಕೊಳ್ಳೋದು. ಹೀಗೇನು ನಾನು ಸರಿ ಮಾಡೋಕ್ಕಾಗಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಅವತ್ತು ಇಡೀ ಮೀಡಿಯಾ ಬಂದು ನಿಂತಿರುತ್ತೆ, ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ. ನನಗೆ ನನ್ನ ಹತ್ರ ಯಾರು ಬಂದಿಲ್ಲ. ನಾನು ಒಂದ್ಸರಿ ನಮ್ಮ ಸ್ಟೂಡೆಂಟೇ ಯಾರು ಇಲ್ಲಿಯವರು ಬಂದಿದ್ರು. ಮೇಡಮ್, ನಾನು ನಿಮ್ಮ ಸ್ಟೂಡೆಂಟು ಅಂತೇನೋ ಹೇಳಿದ್ರು. ಹೌದಪ್ಪ, ನನ್ನ ಹತ್ರ ನಾನೇನಪ್ಪ ಮಾತಾಡಲಿ, ನೀನು ಪವಿತ್ರ ಹತ್ರನೇ ಮಾತಾಡಬೇಕು, ನೀವೆಲ್ಲ ಹೋಗಿ ಅವ್ರನ್ನೇ ಮೀಟಾಗಿ ಮಾತಾಡಿ. ಇದು ನನ್ನ ಮನೆ, ನೀವು ಯಾರು ಇಲ್ಲಿಗೆ ಬರಬೇಡಿ. ನಾನು ಯಾಕೆ ನಿಮ್ಮ ಹತ್ರ ಮಾತಾಡಲಿ? ಪವಿತ್ರ ವಿಷಯ ನಾನು ಯಾಕೆ ಮಾತಾಡಲಿ? ಈಗ ಆದಿ ವಿಷಯ ನಾನು ಯಾಕೆ ಮಾತಾಡಲಿ? ನನ್ನ ವಿಷಯ ಕೇಳಿ ನೀವು, ನನ್ನ ಜೀವನ ಹೇಗಿತ್ತು ಅಂತ. ಅವ್ರ ವಿಷಯ ಮಾತಾಡಕ್ ನನಗೆ ರೈಟ್ಸ್ ಇಲ್ಲ. ಅಲ್ಲ, ಯಾವ್ದಾರ ಒಂದು ಟೈಮಲ್ಲಿ, ಈಗ ಬೇರೆ ತರದಲ್ಲಿ ಕೇಳ್ತೀನಿ, ಯಾವ್ದಾರ ಒಂದು ಟೈಮಲ್ಲಿ ನಿಮ್ ಜೀವನ ಹೆಂಗಾಯ್ತು, ಮಕ್ಳ ಜೀವನ ಹಂಗೆ ಆಯ್ತು ಅಂತ ಭಾವನೆ ಬಂತ ಅಂತ ಅಲ್ಲ. ಆತರ ನನ್ ಕೊರಗಕ್ಕೂ ನನಗೇನಾಗಲ್ಲ. ಈಗ ನಾನು ಈ ತರ ತುಂಬಾ ಜೀವನದಲ್ಲಿ ನಾನು ನೋವು ಅನುಭವಿಸಿ ಈಗ ಹಿಂಗ ಆಯ್ತಲ್ಲ ಅಂದ್ರೆ ನಂಗೆ ಸರಿ ಮಾಡಕ್ಕಾಗತ್ತಾ? ಸುಚೀಂದ್ರ ಪ್ರಸಾದ್ ಜೊತೆ ಇರು ಅಂತ ನಾನು ಹೇಳಿಲ್ವಲ್ಲ ಅಲ್ವಾ? ನಾನು ಹೇಳಿದ್ದೀನಾ? ಇಲ್ಲ. ಮತ್ತೆ ಈಗ ಹಿಂಗ್ ಯಾಕಾಯ್ತು, ಇದು ಯಾಕಮ್ಮ ಹಿಂಗೆ ಅವ್ರು ಹಿಂಗಂದ್ರು ಅಂದಾಗ ಅದಕ್ಕೆ ಅವಳು ಉತ್ತರ ಹೇಳ್ತಿದ್ಲು. ಇದನ್ನ ಯಾಕೆ ಹಿಂಗ್ ಮಾಡ್ತಿದೀಯಾ ಅದನ್ನ ಕೇಳಿದ್ರೆ, ಅಮ್ಮ ನಿನ್ಗೇನು ಗೊತ್ತಿಲ್ಲ, ನೀನು ಸುಮ್ನಿರು ಅಂತ ಹೇಳ್ತಾಳೆ. ಇವನು ಹಂಗೆ ಹೇಳ್ತಾನೆ. ಮನೇಲಿ ತಂದೆ ಇರ್ಬೇಕು ಒದಿಯಕ್ಕೆ, ತಾಯಿಗೆ ಯಾರು ಬೆಲೆ ಕೊಡಲ್ಲ. ಯಾರತ್ರ ಹೇಳ್ತೀರಾ ಹೋಗಿ? ನಾನೇನ್ ಮಾಡ್ಲಿ? ಹೋಗಿ ನೋಡಕ್ಕಾಗತ್ತಾ? ಅಲ್ಲಿ ಚೆಕ್ ಮಾಡಕ್ಕಾಗತ್ತಾ? ಚೆಕ್ ಮಾಡ್ಲಾ ನಾನು ಹೋಗಿ? ಅದೆಲ್ಲ ನನಗೆ ಮುಗಿದೋಗಿದೆ, ನನಗೆ ಶಕ್ತಿ ಇಲ್ಲ ಈಗ. ಅವ್ರಿಗೆಲ್ಲ ತಿಳುವಳಿಕೆ ವಿದ್ಯೆ ಇದೆಯಲ್ಲ. ಟೀಚರ್ ಹೇಳ್ಕೊಟ್ಟಿದ್ದೀರಿ. ಹೌದು, ಬಹಳ ಜನಕ್ಕೆ ಹೇಳಿದೀನಿ, ಬಹಳ ಜನಕ್ಕೆ ಅವ್ರದ್ದು ಜೀವನನೂ ಸರಿ ಮಾಡ್ಕೊಟ್ಟಿದ್ದೀನಿ. ಇವ್ರು ಹೇಳ್ಬೇಕಲ್ಲ, ಮೊದ್ಲು ನಮ್ಮ ಹತ್ರ ಹೇಳ್ಬೇಕಲ್ಲ ನನ್ಗೆ ಹಿಂಗಾಯ್ತು ಅಂತ. ಅದನ್ನ ಹೇಳ್ದೆ ಇದ್ದಾಗ ನಾವೇ ಮಾಡಕ್ಕಾಗುತ್ತೆ ಹೇಳಿ? ಕೊರಗಿದ್ದೀರಾ ಯಾವಾಗ? ಇಲ್ಲ, ನಾನು ಕೊರಗಲ್ಲ ಅಷ್ಟೇ. ಈಗ ನೀನ್ ನನ್ನ ಮಾತು ಕೇಳಲಿಲ್ಲ ಬಿಡಪ್ಪ, ನಿನ್ಗೆ ಯಾವತ್ತಾರು ರಿಯಲೈಸ್ ಮಾಡ್ಕೋತೀಯಾ ಅಲ್ವಾ? ಈಗ ತಿಳಿದವ್ರು ಯಾರಾದ್ರೂ ನೀವು ಬುದ್ಧಿ ಹೇಳ್ತೀರಲ್ವಾ, ಯಾಕೆ ಹಿಂಗ್ ಮಾಡಿದೆ ನೀವು ಕೇಳಲ್ವಾ? ನೀವೇನ್ ನನ್ನನ್ ಕೇಳಲ್ಲ. ಏನಮ್ಮ ನೀವೇನ್ ಅವ್ರ ಬುದ್ಧಿ ಹೇಳಿಲ್ವಾ ಅಂದ್ರೆ, ನಿಮ್ಮನೇಲಿ ಇಷ್ಟ ದೊಡ್ಡ ಮಕ್ಳಿದಾರಲ್ಲ, ಅವ್ರು ಮಾತು ಕೇಳ್ತಾರಂತ ನಿಮ್ಗೆ ಗೊತ್ತಿರ್ತಲ್ಲ ಅಲ್ವಾ? ನಾನೇನ್ ಮಾಡ್ಲಿ ಒಂಟಿಯಾಗಿ? ಈ ಅಪ್ಪನಿಂದ ತೊಂದರೆ ಅನ್ಭವಿಸ್ಲಾ, ಇದೆಲ್ಲ ನೋಡ್ಲಾ? ಏನ್ ಮಾಡ್ಲಿ ನಾನು? ನನಗೆ ಕಾಲ್ ನೋವು, ನನ್ನನ್ನು ನೋಡ್ಕೊಳ್ಳ? ಏನ್ ಮಾಡ್ಲಿ ಹೇಳಿ? ಈಗ ಇದೆಲ್ಲ ಮಾತಾಡೋದ್ರಿಂದನೂ ಏನು ನೋ ಯೂಸ್. ಎಲ್ಲ ಒಂದು ಇದಕ್ಕೆ ಹೊಟ್ಟೋಗಿದೆ, ಏನು ಪ್ರಯೋಜನ ಇಲ್ಲ ಮಾತಾಡೋದ್ರಿಂದ. ಏನು ಹಣೆಯಲ್ಲಿ ದೇವ್ರೆ ಬರ್ದಿದ್ನೇನೋ, ಭಗವಂತನೇ ಹಿಂಗ್ ಮಾಡದ್ನೇನೋ.